ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 14ನೆಯ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಅದರಲ್ಲಿ ವರ್ಣಮಾಲಾ ಸ್ತೋತ್ರ ಅನ್ನೋದನ್ನು ನಾವು ಶ್ರವಣ ಮಾಡಿದ್ವಿ. ಅದೊಂದು ವಿಶಿಷ್ಟವಾದಂಥ ಸ್ತೋತ್ರ. ಮೊದಲಾದ ಸ್ವರಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಹೀಗೆ 50 ಅಕ್ಷರಗಳಿಂದ ಪ್ರಾರಂಭ ಆಗುವಂಥ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನು ನಾವಲ್ಲಿ ನೋಡಿದ್ವಿ. 16 ಸ್ವರಗಳು, 25 ವರ್ಗೀಯ ವ್ಯಂಜನಗಳು ಮತ್ತು 9 ಅವರ್ಗೀಯ ವ್ಯಂಜನಗಳು, ಹೀಗೆ ಒಟ್ಟು 50 ಅಕ್ಷರಗಳಿಂದ ಭಗವಂತ ವಾಚ್ಯ ಅನ್ನೋದು ಆನಂದ ರಾಮಾಯಣದಿಂದ ಕಂಡು ಬಂದಿತ್ತು ನಮಗೆ. ಮಾತೃಕಾನ್ಯಾಸದ ಬಗ್ಗೆ ಕೂಡ ಆವತ್ತು ಶ್ರವಣ ಮಾಡಿದ್ವಿ. ಮಾತೃಕಾನ್ಯಾಸದಲ್ಲಿ 16 ಸ್ವರಗಳು, 25 ವರ್ಗೀಯ ವ್ಯಂಜನಗಳು ಮತ್ತು 10 ಅವರ್ಗೀಯ ವ್ಯಂಜನಗಳು. ಳ ಒಂದು ಮಾತೃಕಾನ್ಯಾಸದಲ್ಲಿ ಹೆಚ್ಚಾಗಿ ಬಂದಿತ್ತು, ಅದು ಆನಂದ ರಾಮಾಯಣದಲ್ಲಿ ಇರಲಿಲ್ಲ. ಹೀಗೆ 51 ನಾಮಗಳಿಂದ ಭಗವಂತ ವಾಕ್ಯ ಅನ್ನೋದು ಮಾತೃಕಾನ್ಯಾಸದಲ್ಲಿ ಕಂಡು ಬಂದಿತ್ತು. ಅದರ ಜೊತೆಗೆ ತುಲನಾತ್ಮಕವಾದಂಥ ಒಂದು ಅಧ್ಯಯನ ಇರಲಿ ಅನ್ನೋ ಕಾರಣಕ್ಕಾಗಿ ಪಾಣಿನಿಯ ವ್ಯಾಕರಣಾನುಸಾರ ಎಷ್ಟು ವರ್ಣಗಳು ಅಂತ ಅನ್ನೋದನ್ನು ಕೂಡ ಹೇಳಿದ್ದೆ. ಅವತ್ತು ಪ್ರಮಾದದಿಂದ 43 ಅಂತ ಹೇಳಿದ್ದೆ, ಅದು 42 ಆಗಬೇಕು. 9 ಸ್ವರಗಳು, ಅ ಇ ಉ ಋ ಋ ಎ ಓ ಐ ಔ ಎಂಬುದಾಗಿ 9 ಸ್ವರಗಳು, 20 ವರ್ಗೀಯ ವ್ಯಂಜನಗಳು, 25 ವರ್ಗೀಯ ವ್ಯಂಜನಗಳು. 25 ವರ್ಗೀಯ ವ್ಯಂಜನ ಅನ್ನೋದೇನಿದೆ ಅವು ಕನ್ನಡ ಮೊದಲಾದ ಭಾಷೆಗಳಲ್ಲಿ ಆನಂದ ರಾಮಾಯಣ, ಮಾತೃಕಾನ್ಯಾಸ, ಪಾಣಿನಿಯ ವ್ಯಾಕರಣ ಇವೆಲ್ಲದರಲ್ಲೂ ಸಮಾನವೇ. ಈ ಸ್ವರಗಳಿಗೆ ಸಂಬಂಧಪಟ್ಟಂತೆ ಇದಷ್ಟೇ ವ್ಯತ್ಯಾಸ. ಇನ್ನು ಅವರ್ಗೀಯ ವ್ಯಂಜನಗಳೇನಿದೆ ಯವರಲ, ಇವು ಆನಂದ ರಾಮಾಯಣದಲ್ಲಿ 9, ಮಾತೃಕಾನ್ಯಾಸದಲ್ಲಿ 10 ಮತ್ತು ಪಾಣಿನಿಯ ಪ್ರಕಾರ 9 ಅಂತ ಅವತ್ತು ಪ್ರಮಾದದಿಂದ ಹೇಳಿದ್ದೆ. ಅದು 8 ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು. ಯವ ರಲ ಶ ಶ ಸ ಹ, ಹೀಗೆ 8 ಅವರ್ಗೀಯ ವ್ಯಂಜನಗಳು. ಹೀಗೆ ಒಟ್ಟಾರೆ 42 ಅಕ್ಷರಗಳು ಪಾಣಿನಿಯ ಪ್ರಕಾರ, 51 ಅಕ್ಷರಗಳು ಮಾತೃಕಾನ್ಯಾಸದ ಪ್ರಕಾರ ಮತ್ತು ಆನಂದ ರಾಮಾಯಣದ ಪ್ರಕಾರ 50. ಮತ್ತು ಈ ಎಲ್ಲ ವರ್ಣಗಳಿಂದ ಆತ ವಾಕ್ಯ. ಇಲ್ಲಿ ನಾವು ಮೊನ್ನೆ ದಿವಸ ಗಮನಿಸಿದ್ದೇನೆಂದರೆ ಆ ವರ್ಣಗಳಿಂದ ಪ್ರಾರಂಭ ಆಗುವಂಥ ಶಬ್ದಗಳಿಂದ ಭಗವಂತ ವಾಕ್ಯ ಅಂತ ನೋಡಿದ್ವಿ. ಅ ಅನ್ನೋದರಿಂದ ಅನಂತ, ಆ ಅನ್ನೋದರಿಂದ ಆನಂದಮಯ, ಹೀಗೆ ಈ ಎಲ್ಲ ಶಬ್ದಗಳಿಂದ ಭಗವಂತ ವಾಕ್ಯ ಅಂತ ಅನ್ನೋದನ್ನು ಗಮನಿಸಿದ್ವಿ. ಅದಷ್ಟೇ ಅಲ್ಲ, ಅ ಈ ಮೊದಲಾದ ಅಕ್ಷರಗಳಿಂದಲೂ ಕೂಡ ಭಗವಂತ ವಾಕ್ಯ. ಅದನ್ನು ಸಮನ್ವಯ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕಷ್ಟೆ. ವೇದದ ಮತ್ತು ಉಳಿದ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಅಕಾರ ಮೊದಲಾದ ಶಬ್ದಗಳು ಒಂದೊಂದು ವರ್ಣವೂ ಕೂಡ ಭಗವಂತನ ಹೇಳ್ತದೆ ಅಂತನ್ನೋದನ್ನು ಗಮನಿಸಬೇಕು. ಅದಕ್ಕಾಗಿಯೇ ಬಹುಶಃ ಅದು ಪದ್ಮಪುರಾಣದ ವಾಸುದೇವ ಸಹಸ್ರನಾಮ ಇದ್ದಿರಬೇಕು. ಪದ್ಮಪುರಾಣದ ವಾಸುದೇವ ಸಹಸ್ರನಾಮದಲ್ಲಿ ಬಹಳಷ್ಟು ಪಾಠ ಇದೆ. ನೀವು ನೋಡಿದ ವಾಸುದೇವ ಸಹಸ್ರನಾಮದಲ್ಲಿ ಇರಲಿಕ್ಕಿಲ್ಲ. ಆದರೂ ಅ ಅಂ ಅಹ ಪುರಾಣರ್ಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ ಇದು ವಾಸುದೇವ ಸಹಸ್ರನಾಮದ್ದೇ ಒಂದು ಪಾದ ಅಂತ ಅನ್ನೋದನ್ನು ನಾನು ವಿದ್ವಾಂಸರ ಮೂಲಕ ಕೇಳಿದ್ದೆ. ಅಲ್ಲೂ ವ್ಯಾಸ ಶಾಖಾ ಸಹಸ್ರಕೃತ, ಶಾಖಾ ಸಹಸ್ರಗಳನ್ನು ರಚನೆ ವಿಭಾಗ ಮಾಡಿದಂತಹ ವ್ಯಾಸರೇನಿದ್ದಾರೆ ಅವರು ಅ ಆ ಅಂ ಅಹ, ಅವರ ಅಕಾರದಿಂದ ವಾಕ್ಯ, ಆಕಾರದಿಂದ ವಾಕ್ಯ, ಅಂದಿಂದ ವಾಕ್ಯ, ಅಹದಿಂದ ವಾಕ್ಯ ಅಂತ ಹೀಗೆ ಅದನ್ನು ನೋಡಬೇಕು. ಅದನ್ನು ಒಂದು ದಾಸರ ಪದವು ಕೂಡ ಅವತ್ತು ನೆನಪಾಗಿರಲಿಲ್ಲ, ಈಗ ಅದು ನೆನಪು ಬರ್ತಿದೆ. ಅ ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳು ಭಗವಂತನನ್ನು ಹೇಳ್ತವೆ ಅಂತ ಯಾರು ತಿಳ್ಕೊತಾರೆ ಅವನಿಗೆ ಆನಂದ ಪರಮಾನಂದ, ಮತ್ತೆ ಪರಮಾನಂದ ಅಂತ ಒಂದು ದಾಸರ ಹಾಡು. ಇಲ್ಲಿ ನಾವು ಆನಂದ ರಾಮಾಯಣದಲ್ಲಿ ನೋಡಿದ್ದು, ಮಾತೃಕಾನ್ಯಾಸದಲ್ಲಿ ನೋಡಿದ್ದು ಆ ಶಬ್ದಗಳಿಂದ ವಾಕ್ಯ. ಅಕಾರದಿಂದ ಪ್ರಾರಂಭವಾಗುವ ಅಜ, ಆನಂದ, ಈಶಾನ ಮೊದಲಾದ ಶಬ್ದಗಳಿಂದ ವಾಕ್ಯ. ಬರೇ ಆ ಶಬ್ದಗಳಿಂದ ವಾಕ್ಯ ಅಲ್ಲ, ಆ ಶಬ್ದಕ್ಕೆ ಪ್ರಾರಂಭ ಆಗುವಂಥ ಅಕ್ಷರಗಳೇನಿವೆ ಅಕ್ಷರಗಳಿಂದಲೂ ಕೂಡ ಆತ ವಾಕ್ಯ ಅಂತ ನಾವು ತಿಳ್ಕೊಳ್ಬೇಕು. ಅದು ಇಲ್ಲಿ ಆನಂದ ರಾಮಾಯಣದಲ್ಲಿ ಕೂಡ ಹೀಗೆ ತಿಳ್ಕೊಂಡವನಿಗೆ ಪರಮಾನಂದ ಅಂತ. ರಾಮ ಕಿಂ ಚರಿತಂ ಗೇಯಂ ತವ ಆನಂದ ರೂಪಿಣ, ನೀನು ಆನಂದ ಸ್ವರೂಪಿ. ಇಂಥ ನಿನ್ನ ಈ ಶಬ್ದವಾಚ್ಯತ್ವ ಅನ್ನೋದು ಭಗವಂತನ ಮಹಿಮೆ. ಅದನ್ನು ತಿಳ್ಕೊಂಡವನಿಗೆ
ಪರಮಾನಂದ ಅಂತ ಹೀಗೆ ನಾವು ತಿಳ್ಕೊಳ್ಬೇಕು. ಪಾಣಿನಿ ವ್ಯಾಕರಣದ ಪ್ರಕಾರ ಇರೋ ವ್ಯತ್ಯಾಸನೂ ಕೂಡ ಹೇಳಿದ್ದೆ. ಆದರೆ ಶಾಸ್ತ್ರಗಳು, ಸರ್ವಮೂಲ ಗ್ರಂಥಗಳು ಮತ್ತು ಆನಂದ ರಾಮಾಯಣ ಇವೆಲ್ಲವೂ ಕೂಡ ಪಾಣಿನಿ ವ್ಯಾಕರಣದ ಸೀಮಿತ ನಿಯಮಗಳೇನಿವೆ ಆ ನಿಯಮಗಳನ್ನು ಮೀರಿದ್ದು ಅಂತ ಅವತ್ತಿನ ದಿವಸ ಹೇಳಿದ್ದೆ. ಅದಕ್ಕಾಗಿ ಪಾಣಿನಿ ವ್ಯಾಕರಣವನ್ನು ನಾವು ಅನುಸರಣೆ ಮಾಡಿದ್ರು ಇಂದ್ರ ಚಂದ್ರ ಮೊದಲಾದ ಮತ್ತಷ್ಟು ವ್ಯಾಕರಣಗಳಿವೆ ಅಂತ ಹೇಳಿದ್ದೆ. ಅದಲ್ಲದೆ ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾದ್ದು, ಮುಖ್ಯವಾಗಿ ನೆನಪು ಮಾಡ್ಕೊಳ್ಬೇಕಾದ್ದು ಅಂತಂದ್ರೆ ಮಹಾವ್ಯಾಕರಣ ಅಂತ ಅನ್ನೋದು. ಅದಕ್ಕಾಗಿ ಮಹಾವ್ಯಾಕರಣ ಅಂಬೋಧಿ ಮಂಥಮಾನಸ ಮಂದಿರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೆ. ಅವನಿಗೆ ಈ ಪಾಣಿನಿ ವ್ಯಾಕರಣ, ಇಂದ್ರ ಚಂದ್ರ ವ್ಯಾಕರಣ ಇವೆಲ್ಲ ತೀರಾ ಕ್ಷುಲ್ಲಕ ವ್ಯಾಕರಣಗಳಿರ್ತವೆ. ಅವನಿಗೆ ಮಹಾವ್ಯಾಕರಣ ಅಂತ ಇದನ್ನೆಲ್ಲ ಮೀರಿದ್ದು. ಮೂಲ ರಾಮಾಯಣ ಅಂತೆಲ್ಲ ಹೀಗೆ ಹೇಗಿದೆಯೋ ನಾವು ಓದುವಂಥ ರಾಮಾಯಣವನ್ನು ಮೀರಿದ ರಾಮಾಯಣ, ಹಾಗೆ ಮಹಾವ್ಯಾಕರಣ ಅಂತಿದೆ. ಆ ಮಹಾವ್ಯಾಕರಣ ಅನ್ನುವ ಸಾಗರದಲ್ಲಿ ಮಹಾವ್ಯಾಕರಣ ಅಂಬೋಧಿ ಎಂದು ಸಮುದ್ರ, ಮಂಥ ಮಾನಸ ಮಂದಿರಂ, ಹನುಮಂತನ ಮನಸ್ಸು ಆ ಮಹಾವ್ಯಾಕರಣವನ್ನು ಮಥನ ಮಾಡಿದಂಥ ಕಡೆಗೋಲು, ಮಥನ ಮಾಡಿದ್ರೆ ಸಾರವನ್ನೆಲ್ಲ ತಿಳ್ಕೊಂಡಾತವನು. ಅದಕ್ಕಾಗಿ ಅಂಥ ಹನುಮಂತನನ್ನು ಉಪಾಸನೆ ಮಾಡ್ತೀನಿ ಅಂತ ಆ ಶ್ಲೋಕದ ಅರ್ಥ. ಆ ವ್ಯಾಕರಣಕ್ಕೆ ಮಹತ್ವ ಇದೆ. ಕೇವಲ ಜಡಗಳಾದಂತಹ ಶಬ್ದಗಳನ್ನು ತಿಳ್ಕೊಂಡು ವ್ಯಾಕರಣದಲ್ಲಿ ಪಂಡಿತ ಅಂತ ಭಾವಿಸ್ಕೊಳ್ಳೋದೇನೆ, ಆ ಶಬ್ದಗಳು ಭಗವಂತನಿಗೆ ಹೇಗೆ ತಿಳಿಸ್ತವೆ, ಶಬ್ದಗಳು ಆ ಅಕ್ಷರಗಳು ಭಗವಂತನ ಹೇಗೆ ತಿಳಿಸ್ತವೆ ಅಂತ ತಿಳ್ಕೊಂಡ್ರೆ, ಮತ್ತು ಶಬ್ದಗಳನ್ನು ಸರಿಯಾಗಿ ಉಚ್ಚಾರ ಮಾಡಿದರೆ, ಸರಿಯಾಗಿ ಉಚ್ಚಾರ ಮಾಡಬೇಕು, ಸರಿಯಾಗಿ ಬರೀಬೇಕು. ಬರೆದ್ರೆ ಅದು ಅವ್ರ ಸೇವೆ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ವ್ಯಾಕರಣ ಶಾಸ್ತ್ರದಲ್ಲಿ ಮಹಾ ಪಂಡಿತರಾಗಿದ್ದರು. ಮಹಾಭಾಷ್ಯಂ ವೆಂಕಟನಾಥ ಅಂತಲೇ ಅವರಿಗೆ ಹೆಸರು ಕೂಡ ಇತ್ತು. ಇದು ಆ ವ್ಯಾಕರಣ ಶಾಸ್ತ್ರಕ್ಕೆ, ವ್ಯಾಕರಣ ಸೂತ್ರಗಳಿಗೆ ಇರುವಂಥ ಮಹತ್ವ ಏನಿದೆ ಅದನ್ನು ತೋರಿಸ್ತದೆ. ಅದಾದ ಬಳಿಕ ನಾವು ನೋಡಬೇಕಾದ್ದು ರಾಜ್ಯಕಾಂಡದ ಉತ್ತರಾರ್ಧದ 15ನೆಯ ಸರ್ಗ. ಅದರಲ್ಲಿ ರಾಮ ರಾಜ್ಯದ ವಿಶೇಷತೆಗಳನ್ನು ವರ್ಣನೆ ಮಾಡ್ತಾನೆ. ಎಲ್ಲ ಕಡೆ ಯಾವತ್ತೂ ಕೂಡ ಆನಂದವೇ ಇತ್ತು. ಎಲ್ಲೂ ಕೂಡ ಕಲಹ, ಚೌರ್ಯ, ನಿಂದೆ ಇವು ಕೂಡ ಇರಲಿಲ್ಲ. ಋಷಿಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದರು. ಧಾರ್ಮಿಕರು ತಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ ಇದ್ರು. ಸಂಪನ್ನವಾದಂಥ ಸಸ್ಯಗಳು ಎಲ್ಲ ಕಡೆ, ಯಾವತ್ತೂ ಬರಗಾಲ ಅಂತ ಅನ್ನೋದಿರಲಿಲ್ಲ. ಯಥೇಚ್ಛ ಧನಧಾನ್ಯಗಳ ಸಮೃದ್ಧಿ ಇತ್ತು. ಸುತ ವಿತ್ತಾಧಿ ರಾಜಿತಾ, ಪ್ರಜೆಗಳಿಗೆ ಯಾವುದೇ ಕೊರತೆ ಅಂತ ಅನ್ನೋದಿರಲಿಲ್ಲ. ಮಕ್ಕಳು, ಧನ, ಧಾನ್ಯ ಇತ್ಯಾದಿ ಎಲ್ಲವನ್ನೂ ಕೂಡ ಅವರು ಪಡ್ಕೊಂಡಿದ್ರು. ರಾಜಂತೆ ಯತ್ರ ಭೂಮಯ ಕುಲಾನ್ಯೇವ ಕುಲೀನಾನಿ ನಚ ಅನ್ಯಾಯಧನಾನಿ ಚ ವಿಭ್ರಮೋ ಯತ್ರ ನಾರೀಷು ವಿದ್ವತ್ಸುಚದ ಕದಹಿತ. ಈ ಒಂದು ಶ್ಲೋಕದಲ್ಲಿ ಒಂದು 18 ಶ್ಲೋಕಗಳಲ್ಲಿ ಕವಿ ಸಂಸ್ಕೃತ ಭಾಷೆಯ ಶಬ್ದಗಳಿಗೆ ಎರಡೆರಡು ಅರ್ಥ ಏನಿರ್ತಾವಲ್ಲ, ಆ ಎರಡು ಅರ್ಥಗಳನ್ನು ಬಳಕೆ ಮಾಡಿಕೊಂಡು ರಾಮರಾಜ್ಯದಲ್ಲಿ ಏನಿತ್ತು ಏನಿಲ್ಲ, ಇರಬಾರ್ದಾಗಿದ್ದು ಯಾವುದಿದೆ ಅದು ಇರಲಿಲ್ಲ, ಇರಬೇಕಾಗಿದ್ದೇನಿದೆ ಅದು ಇದೆ ಅಂತ ಅನ್ನೋದನ್ನ ಅವರು ವರ್ಣನೆ ಮಾಡ್ತಾರೆ. ವಿಭ್ರಮ ಅನ್ನೋ ಶಬ್ದಕ್ಕೆ ಭ್ರಾಂತಿ ಅಂತ ಅರ್ಥ. ಭ್ರಾಂತಿಯಿಂದ ಅಜ್ಞಾನ ಮೂಲಕವಾದದ್ದು, ಅದು ಇರಬಾರದು. ಅಲ್ಲಿ ಇರುವಂಥ ವಿದ್ವಾಂಸರಲ್ಲಿ, ಪಂಡಿತರಲ್ಲಿ ಅದು ಇರಲಿಲ್ಲಂತೆ. ಆದರೆ ವಿಭ್ರಮ ಇತ್ತಂತೆ. ಆ ವಿಭ್ರಮ ಎಲ್ಲಿತ್ತು ಅಂದರೆ ಅಲ್ಲಿಯ ಸ್ತ್ರೀಯರು, ಅಲ್ಲಿ ಸುಂದರಿಯರೇ ಇದ್ರು, ಅವರಲ್ಲಿ ವಿಭ್ರಮ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ವಿಭ್ರಮ ಅಂದರೆ ವಿಲಾಸ, ಸೌಂದರ್ಯ ಅಂತ ಅರ್ಥ. ಹೀಗೆ ವಿಭ್ರಮ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದನ್ನು ಬಳಕೆ ಮಾಡಿಕೊಂಡು ಸಂದೇಹ ಅನ್ನೋ ಅರ್ಥದಲ್ಲಿ ವಿಭ್ರಮ ಇರಲಿಲ್ಲ, ವಿಲಾಸ, ಸೌಂದರ್ಯ ಅನ್ನೋ ಅರ್ಥದಲ್ಲಿ ವಿಭ್ರಮ ಇತ್ತು. ಹೀಗೆ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಆ ಕವಿಗಳ ಒಂದು ಜಾಣ್ಮೆಯನ್ನು ಕೂಡ ತೋರಿಸ್ತದೆ. ಕೆಲವು ಅಂಥದನ್ನು ಕೂಡ ನಾವು ಗಮನಿಸಬೇಕು. ಇದನ್ನು ನೋಡಿ, ನದ್ಯ ಕುಟಿಲಗಾಮಿನ್ಯೋ ನಯತ್ರ ವಿಷಯೇ ಜನಾಹ. ಕುಟಿಲಗಾಮಿಗಳ ಇದ್ರಂತಲ್ಲಿ. ಕುಟಿಲಗಾಮಿ ಅಂದ್ರೆ ಏನು? ವಕ್ರಗಾಮಿಗಳು, ವಕ್ರವಾಗಿ ಸಂಚಾರ ಮಾಡುವವರು, ಅಂದರೆ ಅಡ್ಡಾಚಿದ್ದಿ ಸಂಚಾರ ಮಾಡುವವರು. ಅಡ್ಡಾಚಿದ್ದಿ ಸಂಚಾರ ಮಾಡೋದನ್ನು ಸಾಮಾನ್ಯವಾಗಿ ನಾವು ದೋಷ ಅಂತ ಪರಿಗಣನೆ ಮಾಡ್ತೇವೆ. ಅಲ್ಲಿ ಕುಟಿಲಗಾಮಿಗಳು ಕೆಲವರು ಇದ್ರು, ಕೆಲವರು ಇರಲಿಲ್ಲ ಅಂತ. ಯಾರು ಅಂದರೆ ಪ್ರಜೆಗಳು ಯಾರು ಕುಟಿಲಗಾಮಿಗಳಾಗಿರಲಿಲ್ಲ. ಯಾರು ವಕ್ರ ಮಾರ್ಗದಲ್ಲಿ, ಅನ್ಯಾಯ ಮಾರ್ಗದಲ್ಲಿ ಸಂಚಾರ ಮಾಡ್ತಿರ್ಲಿಲ್ಲ ಪ್ರಜೆಗಳು. ಆದರೆ ಕುಟಿಲಗಾಮಿಗಳಾದಂತಹ ಕೆಲವರು ಇದ್ರು. ಅವರು ಯಾರು? ನದಿಗಳು. ನದಿಗಳು ವಕ್ರವಾಗಿ ಹರಿತಾವಲ್ಲ, ಅದರ ಸರ್ಪಗತಿ ಅಂತ ಹೇಳ್ತಾರೆ. ಹಾಗಾಗಿ ನದಿಗಳಲ್ಲಿ ಕುಟಿಲ ಮಾರ್ಗ ಇತ್ತು, ಪ್ರಜೆಗಳಲ್ಲಿ ಇರಲಿಲ್ಲ. ತಮಸ್ಸು ಇತ್ತು, ಒಂದು ಕಡೆ ಇತ್ತು, ಮತ್ತೊಂದು ಕಡೆ ಇರಲಿಲ್ಲ. ತಮಸ್ಸು ಅಂದ್ರೆ ರಾತ್ರಿ, ಕತ್ತಲಿತ್ತು. ರಾತ್ರಿ ಹೊತ್ತು ಸಹಜವಾಗಿ ಎಲ್ಲ ಕಡೆ ಕತ್ತಲಾಗುವಂತೆ ಅಲ್ಲಿಯೂ ಆಗ್ತಿತ್ತು. ಆದರೆ ತಮಸ್ಸು ಅಂದ್ರೆ ತಮೋಗುಣ. ಆ ತಮೋಗುಣ ಪ್ರಧಾನವಾದಂಥ ತಾಮಸಿಕ
ತಮೋಗುಣದಿಂದ ಹುಟ್ಟುವಂಥ ತಾಮಸಿಕ ಚಟುವಟಿಕೆಗಳು ಅಲ್ಲಿ ಪ್ರಜೆಗಳಲ್ಲಿ ಇರಲಿಲ್ಲ. ರಜೋಯುಷ ಸ್ತ್ರೀಯೋ ಯತ್ರ ನ ಧರ್ಮ ಬಹುಲಾ ನರಾಹ ಅನಯಸ್ಯಾಸ್ಪದಂ ಯತ್ರ ನ ಚ ವೈ ರಾಜಪೂರುಷಃ ಆತಪತ್ರೇಷು ನಾನ್ಯತ್ರ ನ ಕ್ರೋಧಃ ಅಪರಾಧಜಃ ನ ಅನ್ಯತ್ರ ಆಕ್ಷಿಕವೃಂದೇಭ್ಯಃ ಕ್ವಚಿನ್ನ ಪರಿದೇವನಂ. ಪರಿದೇವನ ಅಂತ ಒಂದು ಶಬ್ದ. ಆ ಪರಿದೇವನ ಅಂತಂದ್ರೆ ಒಂದು ನೋವು, ಸಂಕಟ ಅಂತ ಅರ್ಥ. ಆ ಸಂಕಟ ಅಲ್ಲಿ ಇರಲಿಲ್ಲ, ಸಹಜವಾಗಿ ಯಾರಿಗೂ ಸಂಕಟ ಇರಲಿಲ್ಲ. ಆದರೆ ಪರಿದೇವನ ಅಂತಂದ್ರೆ ಜೂಜಾಟ ಅಂತ ಅರ್ಥ. ವಿನೋದಕ್ಕಾಗಿ ಜೂಜಾಡ್ತಿದ್ರು. ಈ ದೀಪಾವಳಿ ಮೊದಲಾದ ಸಂದರ್ಭದಲ್ಲಿ ಜೂಜಾಟ ಆಡೋದಿದೆ. ಧನ ಅಪಹಾರ ಮಾಡಿ ಒಬ್ಬರನ್ನೊಬ್ಬರು ಮೋಸ ಮಾಡಲಿಕ್ಕಾಗಿ ಅವರು ಜೂಜಾಟ ಆಡ್ತಿರ್ಲಿಲ್ಲ, ಆದರೆ ವಿನೋದಕ್ಕಾಗಿ ಜೂಜಾಟ ಆಡ್ತಿದ್ರು. ಪರಿದೇವನ ಅನ್ನೋದಕ್ಕೆ ಜೂಜಾಟ ಅಂತ ಅರ್ಥ ಇದೆ, ಸಂಕಟ ಅಂತ ಕೂಡ ಅರ್ಥ ಇದೆ. ಒಂದು ಅರ್ಥದಲ್ಲಿ ಪರಿದೇವನ ಇತ್ತು, ಮತ್ತೊಂದು ಅರ್ಥದಲ್ಲಿ ಇರಲಿಲ್ಲ. ಜಾಡ್ಯವಾರ್ತಾ ಜಲೇಶ್ವೇವ ಶ್ರೀಮಧ್ಯ ಏವ ದುರ್ಲಭಾಃ ಕಠೋರ ಯತ್ರ ಸೀಮಂತಿನ್ಯೋ ಕಠೋರ ಹೃದಯ ಯತ್ರ ಸೀಮಂತಿನ್ಯೋ ನ ಮಾನವಾಃ. ಕುಷ್ಠರೋಗ ಅಂತ ಅನ್ನೋದು ಮನುಷ್ಯನಲ್ಲಿ ಎಲ್ಲಿಯೂ ಕಂಡೇ ಬರ್ತಿರ್ಲಿಲ್ಲ, ಯಾರಿಗೂ ಅಂತ ರೋಗಗಳೇ ಇರ್ತಿರ್ಲಿಲ್ಲ. ಔಷಧೇಶ್ವೇವ ಯತ್ರ ಅಸ್ತಿ, ಔಷಧಗಳಲ್ಲಿ ಮಾತ್ರ ಆ ಕುಷ್ಠರೋಗ ಅಂತ ಅನ್ನೋದು ಅದು ಅಲ್ಲಿ ಔಷಧ ಶಾಸ್ತ್ರದಲ್ಲಿ ಕುಷ್ಠರೋಗ ಅಂತ ಹೀಗೆ, ಕ್ಷಯರೋಗ ಅಂತ ಹೀಗೆ ಕೇಳಿ ಬರ್ತಿತ್ತೇ ಹೊರತು ವಾಸ್ತವಿಕವಾಗಿ ಮನುಷ್ಯನಿಗೆ ಎಲ್ಲೂ ಇರಲಿಲ್ಲ. ವೇದ ಅಂತ ಒಂದು ಶಬ್ದ. ಆ ವೇದ ಅನ್ನೋ ಶಬ್ದಕ್ಕೆ ಒಂದು ದೋಷ ಅಂತ ಅರ್ಥ ಇದೆ, ಮತ್ತೊಂದು ರಂಧ್ರ ಅಂತ ಅರ್ಥ. ದೋಷ ಜನರಲ್ ಇರಲಿಲ್ಲ, ಯಾವ ಪ್ರಜೆಯಲ್ಲಿಯೂ ಕೂಡ ಯಾವುದೇ ರೀತಿಯ ದೋಷ ಇರಲಿಲ್ಲ. ಆದರೆ ರತ್ನಗಳಲ್ಲಿ ವೇದ ಅಂತ ಅನ್ನೋದು ಇತ್ತು. ರತ್ನವನ್ನು ಪೋಣಿಸಬೇಕಾದ್ರೆ, ಮುತ್ತು ಮಾಣಿಕ್ಯ ಇತ್ಯಾದಿಗಳನ್ನು ಪೋಣಿಸುವಾಗ ಅಲ್ಲಿ ರತ್ನ ಅದಕ್ಕೆ ರಂಧ್ರ ಮಾಡಿ ಪೋಣಿಸ್ಬೇಕು. ವೇದ ಅಭ್ಯಂತಸ್ಸು ರತ್ನೇಶು ಶೂಲಂ ಮೂರ್ತಿಕರೇಶು ವೈ. ಶೂಲ ಅಂದರೆ ಶೂಲಾಯುಧ, ಈಶ್ವರನ ಕೈಯಲ್ಲಿ ಶೂಲಾಯುಧ ಇರ್ತದಲ್ಲ, ಅದಕ್ಕೆ ಶೂಲ ಅಂತ ಕರೀತಾರೆ, ಗೊತ್ತಿದ್ವಿ. ಅದು ದೇವಾಲಯದಲ್ಲಿರುವಂತಹ ಮೂರ್ತಿಗಳ ರುದ್ರ, ದುರ್ಗಾದೇವಿ, ಈಶ್ವರ ಮೊದಲಾದ ಮೂರ್ತಿಗಳ ಕೈಯಲ್ಲಿ ಶೂಲ ಇರ್ತಿತ್ತು. ಶೂಲ ಅಂದ್ರೆ ನೋವು, ತಲೆ ಶೂಲ ಅಂತಂತಾರಲ್ಲ, ಆ ನೋವು ಯಾರನ್ನೂ ಇರಲಿಲ್ಲ. ಕಂಪ ಸಾತ್ವಿಕ ಭಾವೋತ್ಸಾಹ ನ ಭಯಾತ್ ಕ್ವಾಪಿ ಕಸ್ಯಚಿತ್. ಕಂಪ ಅಂದ್ರೆ ನಡುಕ, ಸಾತ್ವಿಕತೆಯಿಂದ ಉಂಟಾದಂಥ ಕಂಪ ಎಲ್ಲ ಕಡೆ ಇತ್ತು. ಸಾತ್ವಿಕರಾಗಿ ದೇವಾಲಯಕ್ಕೆ ಬಂದ ಕೂಡಲೇ, ಗುರು ಎದುರಿಗೆ ಬಂದ ಕೂಡಲೇ, ರಾಜನ ಎದುರಿಗೆ ಬಂದ ಕೂಡಲೇ ಎಲ್ಲರೂ ಸಾತ್ವಿಕ ಭಕ್ತಿಯಿಂದ ನಡುಗುತ್ತಿದ್ರು, ಭಕ್ತಿ ಭರವಸೆಯಿಂದ ನಡುಗುತ್ತಿದ್ರು. ಆದರೆ ಭಯದಿಂದ, ಸಂಕಟದಿಂದ, ಕಳ್ಳಕಾಕರ ಭಯದಿಂದ ಯಾರೂ ಕೂಡ ನಡುಗುತ್ತಿರಲಿಲ್ಲ. ಇಹಾ ಏವ ಪ್ರಮತ್ತಾ ವೈ ಯುದ್ಧಂ ವೀಚ್ಯೋರ್ ಜಲಾಶಯೇ. ಅಲ್ಲಿ ಮದಭರಿತರಾದವರು ಯಾರು ಇದ್ರೆ ಆನೆಗಳು ಮಾತ್ರ. ಆನೆಗಳಿಗೆ ತಲೆಯಲ್ಲಿ ಮದೋದಕ ಸುರಿತದೆ, ಹಾಗಾಗಿ ಅವು ವಿಪರೀತವಾಗಿ ವರ್ತಿಸ್ತವೆ ಅಂತ ಕೇಳ್ತಿರ್ತಾರೆ. ಅಂತೂ ಮದ ಬರ್ತಿದ್ರೆ ಅದು ಆನೆಗಳಿಗೆ ಮಾತ್ರ. ಪ್ರಜೆಗಳಿಗೆ, ಉಳಿದ ಶ್ರೀಮಂತರಿಗೆ ಮತ್ತೆ ಯಾರಿಗೂ ಕೂಡ ಮದ, ದುರಹಂಕಾರ ಅಂತ ಅನ್ನೋದು ಅಲ್ಲಿ ಬರ್ತಿರ್ಲಿಲ್ಲ. ದಂಡತ್ಯಾಗ ಸದೈವ ಅಸ್ತಿ ಯತ್ರ ಪಾಶುಪತೆ ಜನೆ ದಂಡವಾರ್ತಾ ಸದಾ ಯತ್ರ ಕೃತ ಸನ್ಯಾಸ ಕರ್ಮಣ. ದಂಡ ಇರ್ತಿತ್ತು, ಎಲ್ಲಿರ್ತಿತ್ತು ಅಂದರೆ ಪ್ರಜೆಗಳಿಗೆ ದಂಡ ಇರ್ತಿರ್ಲಿಲ್ಲ. ದಂಡ ಅಂದರೆ ಶಿಕ್ಷೆ. ಪ್ರಜೆಗಳು ಅಪರಾಧವೇ ಮಾಡ್ತಿರ್ಲಿಲ್ಲ, ಅದರಿಂದ ಅವ್ರಿಗೆ ದಂಡ ಕೊಡೋ ಶಿಕ್ಷೆ ಬರ್ತಿರ್ಲಿಲ್ಲ. ಆದರೆ ಸನ್ಯಾಸಿಗಳಿಗೆ ದಂಡ ಇರ್ತಿತ್ತಂತೆ. ದಂಡ ಅಂದರೆ ಕೈಯಲ್ಲಿ ಇಟ್ಕೊಂಡಿರುವಂಥ ಕಾಷ್ಟ, ಅವ್ರ ಸನ್ಯಾಸಿತ್ವದ ಸೂಚಕವಾಗಿ. ಹೀಗೆ ಅದನ್ನು ನಾನಾ ಥರದ, ಒಂದೇ ಶಬ್ದಕ್ಕೆ ಎರಡು ಅರ್ಥ, ಸಂಸ್ಕೃತದಲ್ಲಿ ಎಷ್ಟೋ ಶಬ್ದಗಳಿಗೆ ಆಗಿದೆ ಅಂತ ಎರಡು ಅರ್ಥವಿರೋದನ್ನು ಕವಿ ಬಳಕೆ ಮಾಡ್ಕೋತಾರೆ. ಮಾರ್ಗಣಾಃ ಚಾಪಕೇಶ್ವೇವ ಭಿಕ್ಷುಕಾಃ ಬ್ರಹ್ಮಚಾರಿಣಃ. ಭಿಕ್ಷೆ ಬೇಡವರು ಯಾರಾದರೂ ಇದ್ದರೆ ಗತಿ ಇಲ್ಲದೆ ಯಾರು ಭಿಕ್ಷೆ ಬೇಡ್ತಿರ್ಲಿಲ್ಲ. ಸನ್ಯಾಸಿಗಳಾದವರು, ಬ್ರಹ್ಮಚಾರಿಗಳಾದವರು, ಶ್ರಮಣರು ಅಂತೆಲ್ಲ ಇರ್ತಾರಲ್ಲ, ಅವರಷ್ಟೇ ಭಿಕ್ಷೆ ಬೇಡ್ತಿದ್ರು. ಧರ್ಮೇಣ ರಾಜ ಧರ್ಮಜ್ಞ ಸೀತಾರಾಮ ಪ್ರತಾಪವಾನ್ ಚಕಾರ ರಾಜ್ಯಂ. ಹೀಗೆ ಸೀತಾರಾಮ ಧರ್ಮದಿಂದ ಅಲ್ಲಿ ರಾಜ್ಯವನ್ನ ರಾಜನೆ ಮಾಡಿದ, ರಾಜ್ಯಭಾರ ಮಾಡಿದ. ಆತ ಸೂರ್ಯನಂತೆ ತೇಜಸ್ವಿಯಾಗಿದ್ದ. ಯಾವ್ಯಾವ ದೇವತೆಗಳಂತೆ ಆತ ಇದ್ದ ಅಂತ ಹೇಳ್ತಾರೆ. ಅದನ್ನು ಒಂದು ಬಾರಿ, ಸರ್ವ ದೇವಮಯ ಆತ ಆದ್ದರಿಂದ ಅದನ್ನು ಒಂದು ಬಾರಿ ನಾವು ಶ್ರವಣ ಮಾಡಬೇಕು. ಸೂರ್ಯನಂತೆ ಆತ ತೇಜಸ್ಸಿನಿಂದ ತೊಳಗ್ತಾ ಇದ್ದ. ಸೂರ್ಯನನ್ನು ನಾವು ಹಗಲು ಹೊತ್ತು, ಮಧ್ಯಾಹ್ನ ಹೊತ್ತು ನಮ್ಮ ಬಿಡುಗಣ್ಣಿಂದ ನೋಡಲಾರೆವು. ಅದರಂತೆ ದುರ್ಜನರು
ಈ ರಾಮನು ಸೂರ್ಯನನ್ನು ನೋಡಲಿಕ್ಕೆ ಭಯ ಪಡ್ತಿದ್ರು. ಆತ ಚಂದ್ರನಂತೆ ಕೂಡ ಇದ್ದ. ಯಾಕೆಂದ್ರೆ ಸಜ್ಜನರಿಗೆ, ಆತ್ಮೀಯರಿಗೆ, ಮಿತ್ರರಿಗೆ ಚಂದ್ರನಂತೆ ಆತ ಶೀತಲನಾಗಿದ್ದ. ಅಖಂಡಲವತ್ತು ಕೋದಂಡಂ ಕಲಯಂದ್ರನೇ. ಅಖಂಡಲ ಅಂತಂದ್ರೆ ಇಂದ್ರ, ಅಖಂಡಲ ಸಹಸ್ರಾಕ್ಷ ಅಂತ ಅಮರಕೋಶ. ಇಂದ್ರನಂತೆ ಆತ ತನ್ನ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಯುದ್ಧ ಮಾಡ್ತಿದ್ದ. ಸ್ವಯಂ ಯಮಧರ್ಮನಂತೆ ಆತ ಧರ್ಮಿಷ್ಠನಾಗಿದ್ದ, ನ್ಯಾಯ ಮಾರ್ಗವನ್ನು ಪಾಲನೆ ಮಾಡ್ತಿದ್ದ. ಪಾಶೀವ ಪಾಶಯಾಂಶ್ಚಕ್ರೆ. ಪಾಶಿ ಅಂದ್ರೆ ವರುಣ, ಪ್ರಚೇತ ವರುಣ ಪಾಶಿ ಅಂತ ಅಮರಕೋಶ. ಯಮನ ವರುಣನ ಆಯುಧ ಪಾಶ ಆಯುಧ ಅಂತ. ಅಂಥ ವರುಣನಂತೆ ಆತ ದುರ್ಜನರನ್ನ ಪಾಶಕ್ಕೆ ಒಳಪಡಿಸ್ತಿದ್ದ. ಸೋಭೂತ್ ಪುಣ್ಯಜನಾಧೀಶಃ ರಿಪು ರಾಕ್ಷಸವರ್ಧನ ಜಗತ್ ಪ್ರಾಣ ಸಮಾನಶ್ಚ. ಸ್ವಯಂ ಪ್ರಾಣದೇವನಿಗೆ ಆತ ಸಮಾನನಾಗಿದ್ದ. ಯಾಕೆಂದ್ರೆ ಜಗತ್ತಿಗೆ ಆತ ಪ್ರಾಣವೇ ಆಗಿದ್ದ. ಜಗತ್ತೆಲ್ಲವೂ ಆತನನ್ನು ತನ್ನ ಪ್ರಾಣದಂತೆ ಪೂಜನೆ ಮಾಡ್ತಿತ್ತು. ಇನ್ನು ಆತ ರಾಜರಾಜನಂತೆ ಇದ್ದ. ರಾಜರಾಜ ಅಂದ್ರೆ ರಾಜಾಧಿರಾಜ ಅಂತ ಅರ್ಥ ಗೊತ್ತಿದ್ದಿದೆ. ರಾಜರಾಜ ಅಂದ್ರೆ ಕುಬೇರನಿಗೆ ರಾಜರಾಜ ಅನ್ನೋದು ಪರ್ಯಾಯ. ಕುಬೇರನಂತೆ ಆತ ಜನರಿಗೆ ಸಂಪತ್ ಸಮೃದ್ಧಿಯನ್ನು ಕೊಡ್ತಿದ್ದ. ಆದ್ರಿಂದ ಆತ ರಾಜರಾಜ. ಅವನೇ ರುದ್ರ ಆಗಿದ್ದ. ಯಾಕೆಂದ್ರೆ ರೋದಯತೀತಿ ರುದ್ರ, ಈ ಶತ್ರುಗಳನ್ನ ರೋದನಕ್ಕೊಳಪಡಿಸುವವನು, ಸಂಕಟಕ್ಕೊಳಪಡಿಸುವವನು. ಆದ್ರಿಂದ ಆತ ರುದ್ರ. ವಿಶ್ವೇದೇವತೆಗಳು ಆತನ ಸಾಮ್ರಾಜ್ಯದಲ್ಲೇ ಇದ್ದು ಆತನ ಸ್ತೋತ್ರ ಮಾಡ್ತಿದ್ರು. ಅಸಾಧ್ಯ ಸಹಿ ಸಾಧ್ಯಾನಾಂ. ಸಾಧ್ಯರು ಅನ್ನೋ ದೇವತೆಗಳ ಗಣ. ಆ ಸಾಧ್ಯರು ಅನ್ನೋ ದೇವತೆಗಳ ಗಣಕ್ಕೆ ಈತ ಅಸಾಧ್ಯನಾಗಿದ್ದ. ಈತನನ್ನು ಮೀರುವುದವರಿಗೆ ಅಸಾಧ್ಯವಾಗಿತ್ತು. ಅಷ್ಟವಸುಗಳೇನಿದ್ದಾರೆ ಅವರನ್ನ ಸಂಪತ್ತಿನಿಂದ, ವಸು ಅಂದ್ರೆ ಸಂಪತ್ತು, ಅದರಿಂದ ಆತ ಮೀರಿಸಿದ್ದ. ಗ್ರಹಾಣಾಂ ವಿಗ್ರಹಧರೋ. ನವಗ್ರಹಗಳೇನಿವೆ ಆ ನವಗ್ರಹ ಸ್ವರೂಪಿಯೇ ಆತನಾಗಿದ್ದ. ದಸರರು ಅಂದ್ರೆ ಅಶ್ವಿನಿ ದೇವತೆಗಳು. ಆ ಅಶ್ವಿನಿ ದೇವತೆಗಳ ಸ್ವರೂಪನು ಕೂಡ ಆತನೇ ಆಗಿದ್ದ. ನಾನಾ ರೂಪಗಳನ್ನು ತಾಳಿದ್ದ. ಮರುಗಣಗಳನ್ನು ಆತ ಲೆಕ್ಕಕ್ಕೆ ತಗೊಂಡಿರಲಿಲ್ಲ, ಅವ್ರನ್ನೆಲ್ಲ ಮೀರಿಸಿ ಬಿಟ್ಟಿದ್ದ ತನ್ನ ವೈಭವದಿಂದ. ತುಷಿತರು ಅಂತ ಮತ್ತೊಂದು ಗಣ, ಅವರನ್ನ ಅನುಗ್ರಹ ಮಾಡಿ ಅವರಿಗೆ ಸಂತೋಷ ಕೊಡ್ತಿದ್ದ. ತುಷಿತಾನ್ ತೋಷಯನ್. ಈತ ವಿದ್ಯಾಧರರು ಅಂತ ಮತ್ತೊಂದು ದೇವತೆಗಳ ಗಣ. ಈತ ಸರ್ವ ವಿದ್ಯಾಧರ, ಎಲ್ಲಾ ಕಲೆಗಳಲ್ಲೂ ಪಾರಂಗತ ಆದ್ರಿಂದ ಆ ವಿದ್ಯಾಧರರನ್ನು ಮೀರಿಸಿದ್ದ. ಗಂಧರ್ವರ ಗರ್ವವನ್ನು ಮುರಿದ. ಅಗರ್ವಾನೇವ ಗಂಧರ್ವಾನ್ ಚಕ್ರೆ ನಿಜ ಗೀತಿ ಬಿಹಿ. ರಾಕ್ಷಸರು, ಯಕ್ಷರು ಇವರೆಲ್ಲರನ್ನೂ ಕೂಡ ಆತ ಸೋಲಿಸಿದ್ದ. ಗುಹ್ಯರು ಅಂತ ಕುಬೇರರಲ್ಲಿ, ಈ ಕುಬೇರನ ಅನುಚರರು ಒಂದು ಗುಂಪಿನವರು, ಅವರು ಈತನ ಸಾಮ್ರಾಜ್ಯದಲ್ಲಿದ್ದು ಅವನಿಗೆ ಗುಪ್ತಚರರಾಗಿದ್ದರು. ದೇವತೆಗಳೇ ಅಲ್ಲಿ ಬಂದು ಆತನ ಸೇವೆ ಮಾಡ್ತಿದ್ರು. ಸಾಮಾನ್ಯರಾದಂಥ ಯಾರೋ ಕ್ಷುಲ್ಲಕರಾದಂಥ ಗುಪ್ತಚರರನ್ನು ಆತ ಇಟ್ಕೊಳ್ಬೇಕಾಗಿಲ್ಲ. ಗುಹ್ಯಕರೇ ಅಲ್ಲಿ ಬಂದು ಆತನ ಸೇವೆ ಮಾಡ್ತಿದ್ರು. ವಯಂ ತತತ್ವದ್ವಿಷಯೇ ಸುರಾವಾಸೋಪಿ ದುರ್ಲಭ. ದೇವತೆಗಳ ಲೋಕದಲ್ಲಿ ವಾಸ ಮಾಡೋದು ನಮಗೆ ಸುಲಭವಾಗಿ ಸಿಗಬಹುದು. ನಿನ್ನ ಸಾಮ್ರಾಜ್ಯದಲ್ಲಿ ನಮಗೆ ವಾಸ ಮಾಡಲಿಕ್ಕೆ ಅವಕಾಶ ಸಿಗೋದು ಬಹಳ ಕಷ್ಟ ಅನ್ನುವ ಕಾರಣದಿಂದ ಅವರು ಆತನ ಸಾಮ್ರಾಜ್ಯದಲ್ಲೇ ವಾಸ ಮಾಡ್ತಿದ್ರಂತೆ. ನ ನೇತ್ರ ವಿಷಯೇ ಜಾತ ವಿಷಯೇ ಯಸ್ಯ ಭೂಭೃತಃ ಸದಾ ನಷ್ಟಪದಾ ದ್ವೇಷ್ಯಾಃ ತಥಾ ನಷ್ಟಪದಾಃ ಜನಾಃ. ಕಲಾವಾನೇಕ ಏವ ಅಸ್ತಿ ತ್ರಿದಿವೇಪಿ ತ್ರಿದೌಕಸಾಂ ತಸ್ಯ ಕ್ಷೋಣೀಭೃತಃ ಕ್ಷೋಣ್ಯಾಂ ಸರ್ವೇ ಜನಾಃ ಕಲಾಲಯಾಃ. ಇದೊಂದು ರೀತಿ ವರ್ಣನೆ ಮಾಡ್ತಾರೆ. ಆಕಾಶದಲ್ಲಿ ಒಬ್ಬನೇ ಕಲಾನಾಥ. ಕಲಾನಾಥ ಅಂದ್ರೆ 16 ಕಲೆಗಳನ್ನು ಧರಿಸಿದಂಥ ಚಂದ್ರ. ಮತ್ತು ಚಂದ್ರ ಒಬ್ಬನೇ. ಆದರೆ ರಾಮನ ಸಾಮ್ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಕಲಾವಂತರೇ. ನಾನಾ ಥರದ ಕಲೆಗಳಲ್ಲಿ, ಲಲಿತ ಕಲೆಗಳಲ್ಲಿ ಅವರು ನಿಪುಣರಾಗಿದ್ದರಂತೆ. ಸ್ವರ್ಗಲೋಕದಲ್ಲಿ ಒಬ್ಬನೇ ಕಾಮ, ಮನ್ಮಥ. ಇಲ್ಲಿ ಎಲ್ಲರೂ ಕೂಡ ಎಲ್ಲ ಕಾಮಗಳನ್ನು, ಅಪೇಕ್ಷೆಗಳನ್ನು ಪಡ್ಕೊಂಡೇ ಇದ್ರು ಈ ರಾಮನ ಸಾಮ್ರಾಜ್ಯದಲ್ಲಿ. ತಸ್ಯೋಪವರ್ತನೆ ಪೇಕೋ ನಶ್ರುತೋ ಗೋತ್ರಭಿತ್ ಕ್ವಚಿತ್ ಸ್ವರ್ಗೇ ಸ್ವರ್ಗ ಸದಾಮೀಶೋ ಗೋತ್ರಭಿತ್ ಪರಿಕೀರ್ತಿತಃ. ನಾಕೆ ನವಗ್ರಹಾಃ ಸಂತಿ ದೇಶಾಃ ತಸ್ಯ ಅನವಗ್ರಹಾಃ. ಹಿರಣ್ಯಗರ್ಭ ಸ್ವರ್ಲೋಕೇಶು ಏಕ ಏವ ಪ್ರಕಾಶತೆ. ಹಿರಣ್ಯಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ. ಸ್ವರ್ಗಲೋಕದಲ್ಲಿ ಚತುರ್ಮುಖ ಬ್ರಹ್ಮ ಒಬ್ಬನೇ ಹಿರಣ್ಯಗರ್ಭ. ಹಿರಣ್ಯಗರ್ಭ ಅನ್ನೋ ಹೆಸರಿನ ಬೇರೆ ಯಾರೂ ಇಲ್ಲ. ಆದರೆ ಈ ರಾಮನ ಸಾಮ್ರಾಜ್ಯದಲ್ಲಿ ಎಲ್ಲರೂ ಹಿರಣ್ಯಗರ್ಭರೇ ಅಂತ. ಹಿರಣ್ಯ ಅಂದ್ರೆ ಬಂಗಾರ. ಆ ಬಂಗಾರವನ್ನು ಮನೆಯಲ್ಲಿ ಬೇಕಾದಷ್ಟು ಇಟ್ಕೊಂಡು ಕೂತ್ಕೊಂಡಿದ್ರು. ಎಲ್ಲರೂ ಅಷ್ಟು ಶ್ರೀಮಂತರೇ ಆಗಿದ್ದರು.
ಸಪ್ತಾಶ್ವ ಅಂತ ಸೂರ್ಯನಿಗೆ ಹೆಸರು. 7 ಕುದುರೆಗಳನ್ನು ಕೂಡಿಕೊಂಡು ಆತ ಸಂಚಾರ ಮಾಡುವವನು. ಆದರೆ ಇವರ ರಾಮ ಸಾಮ್ರಾಜ್ಯದಲ್ಲಿ ದೊಡ್ಡ ಕುದುರೆಗಳ ಸೈನ್ಯವೇ ಇತ್ತು. ಹಾಗಾಗಿ ದೇವತೆಗಳನ್ನ ಅದು ಆ ದೃಷ್ಟಿಯಿಂದ ಕೂಡ ಮೀರಿಸಿತ್ತು. ಏಕೈವ ಪದ್ಮ ವೈಕುಂಠೆ ಗೀಯತೆ ವಿಷ್ಣುವಲ್ಲಭ ತತ್ವೌರಾಣಾಂ ಗೃಹೇಶ್ವಾಸನ್ ಶತಪದ್ಮ ಪೃಥಕ್ ಪೃಥಕ್. ಸ್ವರ್ಗಲೋಕದಲ್ಲಿ ವೈಕುಂಠ ಲೋಕದಲ್ಲಿ ಒಬ್ಬಳೇ ಪದ್ಮ ಲಕ್ಷ್ಮಿ. ಇವರು ಪ್ರಜೆಗಳಲ್ಲಿ ಒಬ್ಬೊಬ್ಬರ ಮನೆಯಲ್ಲಿಯೂ ಅನೇಕ ಜನ ಪದ್ಮಗಳು. ಪದ್ಮ ಅಂದರೆ ಅದೊಂದು ಸಂಖ್ಯೆ. ಪದ್ಮ, ಮಹಾಪದ್ಮ, ಶಂಖ, ಮಹಾಶಂಖ ಅಂತ ಹೇಳಿದ್ದಲ್ಲ, ಅಷ್ಟು ಪ್ರಮಾಣದ ಸಂಪತ್ತಿತ್ತು ಅವರಲ್ಲಿ. ಹೀಗೆ ತನ್ನ ಸಾಮ್ರಾಜ್ಯವನ್ನು ಬಂಧು ಪುತ್ರ ಸಮೇತನಾಗಿ ಆತ ಆಳಿದ. ಪ್ರಜೆಗಳೆಲ್ಲರೂ ಹೃಷ್ಟಪುಷ್ಟರಾಗಿದ್ದರು, ಎಲ್ಲರೂ ಏಕಪತ್ನಿ ವೃತಸ್ಥರಾಗಿದ್ದರು. ಸ್ತ್ರೀಯರಲ್ಲಿ ಯಾರೂ ಕೂಡ ಪತಿವೃತ್ತಿ ಅಲ್ಲದೇ ಇದ್ದವಳು, ದುರ್ವೃತ್ತಳಾದವಳು ಇರಲಿಲ್ಲ. ಓದು ಬರಹ ಬರದೇ ಇರುವಂಥ ಬ್ರಾಹ್ಮಣನೇ ಅಲ್ಲಿರಲಿಲ್ಲ. ಶೂರ ಅಲ್ಲದೇ ಇರುವಂಥ ಕ್ಷತ್ರಿಯ ಇರಲಿಲ್ಲ. ವ್ಯಾಪಾರದಲ್ಲಿ ನಿಷ್ಣಾತನಲ್ಲದೇ ಇರುವಂಥ ವೈಶ್ಯ ಇರಲಿಲ್ಲ. ಮತ್ತು ತನ್ನ ಕರ್ಮಗಳಲ್ಲಿ ತನ್ನ ವೃತ್ತಿಯಲ್ಲಿ ಆಸಕ್ತನಲ್ಲದೇ ಇರುವಂಥ ಶೂದ್ರನಿರಲಿಲ್ಲ. ತಸ್ಯ ರಾಷ್ಟ್ರೇ ಸಮಭವನ್ ಸೀತಾರಾಮಸ್ಯ ಭೂಪತೇಃ ಅವಿಲುಪ್ತ ಬ್ರಹ್ಮಚರ್ಯಾ ತದಾ ತದ್ರಾಷ್ಟ್ರೇ ಬ್ರಹ್ಮಚಾರಿಣಃ. ಬ್ರಹ್ಮಚಾರಿಗಳಾದ ವಿದ್ಯಾರ್ಥಿಗಳು ತಮ್ಮ ಬ್ರಹ್ಮಚರ್ಯವನ್ನು ಹಾಳುಗೆಡವಿಕೊಳ್ಳದೆ ನಿತ್ಯ ಗುರುಕುಲದಲ್ಲಿ ವಾಸ ಮಾಡಿಕೊಂಡು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಿದ್ರು. ತಮ್ಮ ತಮ್ಮ ಪರಂಪರೆಯಿಂದ ಬಂದದ್ದೇನಿದೆ ಅದನ್ನ ಯಾರನ್ನು ಕೂಡ ಯಾರೂ ಯಾವುದನ್ನು ಪರಿತ್ಯಾಗ ಮಾಡಲಿಲ್ಲ. ಅನಪತ್ಯ ಅಂದರೆ ಮಕ್ಕಳನ್ನ ಪಡ್ಕೊಳ್ಳದೇ ಇದ್ದವನು ಯಾರೂ ಇರಲಿಲ್ಲ, ಧನಹೀನ ಇರಲಿಲ್ಲ. ವಿರುದ್ಧ ಸೇವಿ, ತನ್ನ ವರ್ಣಕ್ಕೆ ತನ್ನ ಆಶ್ರಮಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡುವವನು ಯಾರೂ ಕೂಡ ಇರಲಿಲ್ಲ. ಶಠರು, ವಾಚಾಟರು, ವಂಚಕರು ಯಾರೂ ಇರಲಿಲ್ಲ, ಪಾಖಂಡಿಗಳು ಇರಲಿಲ್ಲ. ನ ರಂಡ ನೈವ ಶೌಂಡಿಕಾಹ ಶ್ರುತಿಘೋಷೋ ಹಿ ಸರ್ವತ್ರ ಶಾಸ್ತ್ರವಾದ ಪದೇ ಪದೇ. ಎಲ್ಲ ಕಡೆ ವೇದದ ಶಬ್ದ, ವೇದದ ಉಚ್ಚಾರ ಅಂತ ಅನ್ನೋದು ಎಲ್ಲ ಕಡೆ ಕೇಳಿ ಬರ್ತಿತ್ತು. ಪುತ್ರಸ್ಯ ಪಿತ್ರೋಪದಯೋ ಪೂಜನಂ ದೇವಪೂಜನಂ. ಮಕ್ಕಳು ತಂದೆ ತಾಯಂದಿರ ಪೂಜೆಯಲ್ಲಿ ಆಸಕ್ತರಾಗಿದ್ದರು. ನಾರೀಣಾಂ ಭರ್ತೃಪದಯೋ ಸ್ವರ್ಚನಂ ವರಿವಸ್ಯಂತಿ ಭೂಯೋಪಿ ತ್ರಿಕಾಲೇ ಭೂಮಿ ದೇವತಾ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಆ ಪ್ರಜೆಗಳ ಪೂಜೆಯನ್ನು, ಪ್ರಜೆಗಳ ಅರ್ಚನೆಯನ್ನು ಸ್ವೀಕಾರ ಮಾಡ್ತಿದ್ರು. ವಿದ್ವದ್ಭಿಶ್ಚ ತಪೋನಿಷ್ಠಾ ತಪೋನಿಷ್ಠೈರ್ಜಿತೇಂದ್ರಿಯಾ ಜಿತೇಂದ್ರಿಯೇ ಜ್ಞಾನನಿಷ್ಠಾ ಜ್ಞಾನಿಭಿಃ ಶಿವಲಿಂಗಿನಃ. ವಿದ್ವಾಂಸರಿಗಿಂತ ತಪೋನಿಷ್ಠನಾದವನು, ತಪೋನಿಷ್ಠನಾದವನಿಗಿಂತ ಜಿತೇಂದ್ರಿಯನಾದವನು, ಜಿತೇಂದ್ರಿಯನಾದವನಿಗಿಂತ ಜ್ಞಾನಿಯಾದಂಥ ಮನುಷ್ಯ. ಹೀಗವರು ಅಲ್ಲಿ ಶ್ರೇಷ್ಠರಾಗಿದ್ದರು. ಮಂತ್ರಪೂತಂ ಮಹಾರ್ಹಂ ಚ ವಿಧಿಯುಕ್ತಂ ಸುಸಂಸ್ಕೃತಂ ವಾಡವಾನ ಮುಖಾಗ್ನೌ ಚ ಹೂಯತೆ ಅಹರ್ನಿಶಂ ಹವಿಹಿ. ನಿತ್ಯ ಎಲ್ಲ ಕಡೆ ಹೋಮ ಹವನಗಳ ಆಚರಣೆ ಕಂಡು ಬಂದಿರ್ತಿತ್ತು. ರಾಮರಾಜ್ಯೇ ಅತ್ರ ನಾರೀಣಾಂ ಸೀಮಂತಸ್ಥ ಅನೇಕಶಃ. ಆಕಾಶದಲ್ಲಿ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ. ಆದರೆ ರಾಮರಾಜ್ಯದಲ್ಲಿರುವಂಥ ಸ್ತ್ರೀಯರ ಸೀಮಂತ ಅಂದರೆ ಬೈತಲೆ. ಅಲ್ಲಿ ಅನೇಕ ಸೂರ್ಯ ಚಂದ್ರಗಳು ಇರ್ತಿತ್ತಲ್ಲಿ. ಸೂರ್ಯನ ಗಾತ್ರದ ಒಂದು ಆಭರಣ, ಚಂದ್ರನಂತೆ ಇರುವಂಥ ಮತ್ತೊಂದು ಆಭರಣ, ಬೈತಲೆಯಲ್ಲಿ ಹಾಕೊಳ್ಳುವಂಥ ಆಭರಣ, ಅವು ಅಲ್ಲಿ ಇದ್ದವು. ಗೇಹೆ ಗೇಹೆ ಸಂತಿ ನಾರ್ಯಃ ಸರ್ವಾಸ್ತ ತಿಲೋತ್ತಮಾಃ ರುಗ್ಮಭೂಷಣ ಭೂಷಾಢ್ಯಾಃ ಗತಿ ನೂಪುರ ನಿಸ್ವನಾಃ ಸುಧಾಪಾನಂ ತ್ವೇಕ ಏವ ಸ್ವರ್ಗೇಸ್ತಿ ಪರಮಂ ಮುನಂ ತದ್ವನ್ನಾನಾರಸಾನಾಂ ಚ ಪಾನಮತ್ತ ಗೃಹೇ ಗೃಹೇ. ರಾಮನ ಸೇವೆಗಾಗಿ ಬಂದಿರುವಂಥ ನಾನಾ ಸಾಮಂತ ರಾಜರು ಆನೆಗಳ ಮೇಲೆ, ಕುದುರೆಗಳ ಮೇಲೆ ಕುಳಿತುಕೊಂಡು ಆ ರಾಮನ ಸೇವೆಗಾಗಿ ಬರೋದು ಅಲ್ಲಿ ಕಾಣಿಸ್ತಾ ಇತ್ತು. ಪೂರ್ವಂ ಶಿಶೂನಾಂ ಹಿ ಚುಂಬನಂ ದಿವಸೇ ಮುಹುಹು ರಾಮರಾಜ್ಯೇ ನಿಶಂ ನಾರಿ ಚುಂಬನಾನಿ ಮುಹುರ್ಮುಹುಹು. ಹೀಗೆ ರಾಮರಾಜ್ಯದ ವೈಭವ ಇತ್ತು ಅನ್ನೋಲ್ಲಿಗೆ 15ನೆಯ ಸರ್ಗ ಮುಕ್ತಾಯ ಆಗಿದೆ. 16ನೇ ಸರ್ಗದಲ್ಲಿ ರಾಮ ಸ್ವಯಂ ತನ್ನ ಮಕ್ಕಳಿಗೆ, ತಮ್ಮಂದಿರಿಗೆ ಮಾಡಿದಂಥ ರಾಜ್ಯಶಾಸ್ತ್ರದ ಉಪದೇಶ ಇದೆ. ಲಕ್ಷ್ಮಣ, ಭರತ, ಶತ್ರುಘ್ನ ಈ ಮೂವರನ್ನು ಕರೆದ, ಲವಕುಶರನ್ನು ಕರೆದ.
ಉಳಿದವ್ರನ್ನು ಕರೆದಿರ್ಬೇಕು, ಉಳಿದ ಸಂಬಂಧಿರ ಮಕ್ಕಳನ್ನು ಕೂಡ. ಅಥವಾ ಅವರು ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ ನಿರತರಾಗಿದ್ರಲ್ಲ ಈಗಾಗಲೇ, ಹಾಗಾಗಿ ಅವ್ರನ್ನ ಕರೆದಿರಲಿಲ್ವೋ ಏನೋ. ವಿಸ್ತಾರವಾಗಿ ರಾಜನೀತಿಯನ್ನು ಹೀಗೆ ಉಪದೇಶ ಮಾಡಿದ್ನಂತೆ. ಯಾಕೆಂದರೆ ನಾಳೆ ನಾನು ವೈಕುಂಠಕ್ಕೆ ಹೋದ ಮೇಲೆ ನೀನೇ ಈ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಬೇಕು, ನೀನು ಇದನ್ನು ಕೇಳು. ಎಂದೂ ರಾಜ ಸುಳ್ಳಾಡಬಾರ್ದು. ನ ಅತಿಕಾಮಿ ನವೈ ಕ್ರೋಧಿ, ಅತ್ಯಂತ ಕಾಮಾಸಕ್ತಿಯನ್ನು ತೋರಿಸಬಾರ್ದು, ಕೋಪ ಸ್ವಭಾವವನ್ನು ತೋರಿಸಬಾರ್ದು. ಪರಸ್ತ್ರೀಯರಲ್ಲಿ ಆಸಕ್ತಿಯನ್ನು ಆತ ದೂರ ಇಡಬೇಕು. 7 ಗುಣಗಳನ್ನು ಆತ ಯಾವತ್ತೂ ಕೂಡ ಪಾಲನೆ ಮಾಡಬೇಕು. ಸತ್ಯ, ಶೌಚ ಅಂದರೆ ಆಂತರಿಕ ಭಾಷೆ ಶೌಚ, ದಯಾ ಅಂದರೆ ಕರುಣೆ, ಕ್ಷಾಂತಿ ಅಂದರೆ ಸಹನೆ, ಆರ್ಜವ ಅಂದರೆ ಸರಳವಾದಂಥ ನಡವಳಿಕೆ, ಮಧುರವಾದಂಥ ಮಾತು, ದ್ವಿಜರು, ಗೋವುಗಳು, ಯತಿಗಳು ಇವ್ರ ಬಗ್ಗೆ ಭಕ್ತಿ. ಇವು 7 ಗುಣಗಳು. ಇನ್ನು 7 ದೋಷಗಳನ್ನು ಆತ ದೂರ ಇಡಬೇಕು. ಅದೇನೆಂದರೆ ನಿದ್ರೆ, ಆಲಸ್ಯ, ಮದ್ಯಪಾನ, ಜೂಜಾಟ, ವೇಶ್ಯಾಸ್ತ್ರೀಯರಲ್ಲಿ ಆಸಕ್ತಿ, ಅತಿ ಕ್ರೀಡೆ ಮತ್ತು ಅತಿಯಾದಂಥ ವಿಹಾರ ಮತ್ತು ಅತಿಯಾದಂಥ ಬೇಟೆ. ಇವು 7 ದೋಷಗಳು. ಅದನ್ನು ಆತ ದೂರ ಇಡಬೇಕು. ಪ್ರಜೆಗಳನ್ನು ಮಕ್ಕಳಂತೆ ಪಾಲನೆ ಮಾಡಬೇಕು. ಷಷ್ಠಾಂಶ ಕರಭಾರವನ್ನು ಸ್ವೀಕಾರ ಮಾಡಬೇಕು. 16ನೇಯ ಅಂಶ ಅದು. 16.66 100ಕ್ಕೆ ಹೋಲಿಸಿದ್ರೆ ಇಷ್ಟು ಮಾತ್ರ ಕರವನ್ನು ಅವ್ರ ಕಡೆಯಿಂದ ಸ್ವೀಕಾರ ಮಾಡಬೇಕು. ಷಷ್ಠಾಂಶ ಕರಭಾರಸ್ಯ ರಾಜ್ಞಾಗ್ರಾಹ್ಯ ಸದೈವ ಹಿ. ಮತ್ತು ತನ್ನ ಗೂಢಚಾರದ ಮೂಲಕ ತನ್ನ ಸಾಮ್ರಾಜ್ಯದಲ್ಲಿ ನಡೆದಿರುವಂಥ ಮತ್ತು ಪರರಾಜ್ಯಗಳಲ್ಲಿ ನಡೆದಿರುವಂಥ ಪ್ರತಿಯೊಂದು ಅಂಶವನ್ನು ಕೂಡ ತಿಳ್ಕೊಳ್ಬೇಕು. ಎಲ್ಲ ಕಡೆ 5 ಅಥವಾ ಸ್ವಲ್ಪ ಹೆಚ್ಚು ಈ ಸಂಖ್ಯೆಯಲ್ಲಿ ಗೂಢಚಾರರನ್ನು ಎಲ್ಲ ಕಡೆ ಕಳಿಸಿರಬೇಕು. ಪರಕೀಯರಲ್ಲಿ ಯಾವತ್ತೂ ಕೂಡ ವಿಶ್ವಾಸ ಇಡಬಾರ್ದು. ಬೇರೆ ಸಾಮ್ರಾಜ್ಯದಿಂದ ಬಂದವರು, ನಮ್ಮ ಸಾಮ್ರಾಜ್ಯದಲ್ಲಿ ತಾತ್ಕಾಲಿಕವಾಗಿ ಇರಬೇಕಾದವರು, ಅಂಥವ್ರ ಬಗ್ಗೆ ಎಂದೂ ಕೂಡ ಯಾವುದೇ ಥರದ ವಿಶ್ವಾಸ ಇಡಬಾರ್ದು. ತನ್ನ ಮನಸ್ಸಿನಿಂದ ಯಾವ ಕಾರ್ಯವನ್ನು ಆಲೋಚನೆ ಮಾಡಿರ್ತಾನೋ ಅದನ್ನು ಕೂಡಲೇ ಹೊರಗಿಡಬಾರ್ದು. ಅದು ರಾಜನೀತಿ, ರಾಜರಹಸ್ಯ ಸ್ಫೋಟ ಆಗಿ ಅದರ ಮೂಲಕ ಶತ್ರುಗಳಿಗೆ ಅನುಕೂಲ ಆಗ್ತದೆ. ಪೂರ್ಣ ಮುಗಿದ ಮೇಲೆ ಅದು ಜನರಿಗೆ ತಿಳಿಯುವಂತಿರಬೇಕು. ಪ್ರತಿಯೊಂದು ತಿಂಗಳೂ ಕೂಡ ತನ್ನ ಖಜಾನೆ, ಕೋಶ ಏನಿದೆ ಅದರ ಪರಾಮರ್ಶೆ ಮಾಡಬೇಕು. ಇವತ್ತು ಈ ತಿಂಗಳ ಖರ್ಚು ಎಷ್ಟು, ಜನ ಎಷ್ಟು ಅಂತನ್ನೋದನ್ನು ಪರಾಮರ್ಶೆ ಮಾಡಬೇಕು. ಗೃಹಣೀಯ ಸರ್ವದೈವ ವಿಶ್ವಸೇ ಸೇವಕೇಶುನ. ಸೇವಕರೇನಿರ್ತಾರೆ ತನ್ನ ಕೈಯಲ್ಲಿ ಕೆಲಸ ಮಾಡುವಂಥವ್ರು, ಅವ್ರ ಬಗ್ಗೆ ವಿಶ್ವಾಸ ತಾಳಬಾರ್ದು. ಪ್ರತಿ ವರ್ಷವೂ ಕೂಡ ನಗರದ ಕೋಟೆ ಗೋಡೆಗಳ ಮತ್ತು ಕಂದಕಗಳ ಪರಾಮರ್ಶೆ ಮಾಡಬೇಕು. ಕೋಟೆಗಳೆಲ್ಲ ಸುಸ್ಥಿತಿಯಲ್ಲಿವೆಯೋ ಇಲ್ವೋ, ಕಂದಕ ಸುಸ್ಥಿತಿಯಲ್ಲಿದೆಯೋ ಅಂತನ್ನೋದನ್ನು ಆತ ಪರಾಮರ್ಶೆ ಮಾಡಬೇಕು. 4 ತಿಂಗಳಿಗೊಮ್ಮೆ ಶಸ್ತ್ರಗಳು ಮತ್ತು ಹೆದ್ದಾರಿಗಳು ಈ ಎಲ್ಲ ಸಂಗತಿಗಳ ಪರಾಮರ್ಶೆ ಮಾಡಬೇಕು. ಪಕ್ಷೆ 15 ದಿವಸಕ್ಕೊಮ್ಮೆ ಆನೆಗಳ, ಕುದುರೆಗಳ ಪರಾಮರ್ಶೆ ಮಾಡಬೇಕು. ಅಷ್ಟಭಿಃ ದಿವಸೈಃ ಮಾಸ ಮಾತ್ರೇಣ ವಸ್ತ್ರಾಣಾಂ ಪಾರ್ಥಿವೋತ್ತಮೈಃ. ವಸ್ತ್ರ, ಆಭರಣಗಳು, ಮುತ್ತು ರತ್ನಗಳು ಇವುಗಳ ಪರಾಮರ್ಶವನ್ನು ಕೂಡ ಆತ ಮೇಲಿಂದ ಮೇಲೆ ಮಾಡ್ತಿರ್ಬೇಕು. ಸೀಮಾಚಾರ ಜನಾನಾಂ ಷಣ್ಮಾಸೈಃ. ಗೂಢಚಾರರು, ಗಡಿ ಭಾಗದಲ್ಲಿರುವಂಥ ಗೂಢಚಾರರು ಏನಿರ್ತಾರೆ ಅವರ ಪರಾಮರ್ಶೆ, ಅವರನ್ನು ಕೆಲವರನ್ನು ಹಿಂತಗೊಳ್ಳೋದು ಮತ್ತು ಕೆಲವರನ್ನು ಮತ್ತೆ ಕಳಿಸೋದು, ಇದನ್ನೆಲ್ಲ 6 ತಿಂಗಳಿಗೊಮ್ಮೆ ಮಾಡಬೇಕು. ಪ್ರತಿ ತಿಂಗಳಿಗೊಮ್ಮೆ ತನ್ನ ಸೈನ್ಯದ ಪರಾಮರ್ಶೆಯನ್ನು ಮಾಡಬೇಕು. ಬಾವಿಗಳು, ಕೆರೆಗಳು, ನೀರಿನ ಮೂಲಗಳೇನಿವೆ ಅದನ್ನು ಪ್ರತಿ ತಿಂಗಳು ಪರಾಮರ್ಶೆ ಮಾಡಬೇಕು. ಮಾಸೈರ್ ನೃಪೇಣ ಸ್ವೇ ರಾಷ್ಟ್ರೇ ಕಾರ್ಯ ಸೈನ್ಯೇನ ಯತ್ನತಃ ದೇವಾನಾಂ ಬ್ರಾಹ್ಮಣಾನಾಂ ಚ ಗುರುನಾಂ ಯತಿನಾಂ ತಥಾ ಅಸಂತೋಷೋ ನೈವ ಕಾರ್ಯ. ಎಂದೂ ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಗುರುಗಳಿಗೆ, ಯತಿಗಳಿಗೆ ಸಂತೋಷ ಆಗದೇ ಇರುವಂಥ, ಅವರಿಗೆ ಮನಸ್ಸಿಗೆ ಖೇದ ಆಗುವಂಥ ಕೆಲಸ ಮಾಡಬಾರ್ದು. ಯಾವತ್ತೂ ಕೂಡ ಆತ ಎಷ್ಟು ವ್ಯಯ ಮಾಡಬೇಕು, ತನ್ನ ಸಾಮ್ರಾಜ್ಯದಲ್ಲಿ ತನಗೆ ಬಂದಿರುವಂಥ ಆಯ ಏನಿದೆ, ಜಮಾ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಆತ ವ್ಯಯ ಮಾಡಬೇಕು ಅಂದರೆ ಚತುರ್ಥಾಂಶಿ ವ್ಯಯ ಕಾರ್ಯ 25% ಮಾತ್ರ ವ್ಯಯ ಮಾಡಬೇಕು. ಇನ್ನು 75% ಆಪತ್ಕಾಲಕ್ಕಾಗಿ ಇಟ್ಟಿರಬೇಕು. ಒಂದು ವೇಳೆ ಸಂದರ್ಭ ಹೆಚ್ಚು ಬಂದರೆ, ಸಂದರ್ಭಕ್ಕೆ ಅವಶ್ಯಕತೆ ಹೆಚ್ಚಿದ್ದರೆ ಆಗ 30% ಖರ್ಚು ಮಾಡಬಹುದು. 50% ಖರ್ಚನ್ನು ಮಾತ್ರ ಎಂದೂ ಮಾಡಲೇಬಾರದು. ಅದನ್ನು ಆತ ಕಾದಿಟ್ಟಿರಬೇಕು. ಮಂತ್ರಿಗಳನ್ನು ಯಾವತ್ತೂ ಕೂಡ ಹೆಚ್ಚಾಗಿ ಹೊಗಳಿ, ಹೆಚ್ಚಾಗಿ ಅವರ ಮೇಲೆ ಅವಲಂಬಿತನಾಗಿ ಅವರನ್ನು ಕೊಬ್ಬಿಸಬಾರದು.
ದ್ವೀಪೇ ದ್ವೀಪೇ ಪೃಥಗ್ ವರ್ಷವಾಸಿನಾಂ ಪಾರ್ಥಿವೋತ್ತಮೈಃ ಪರಾಮರ್ಶ ಸದಾ ಕಾರ್ಯಶ್ಚಾರೈಃ ಪಕ್ಷಾಂತರೇಣ. ತನ್ನವರೇ ಆದಂತಹ ಮಂತ್ರಿಗಳನ್ನು, ದೂತರನ್ನು, ಕೆಲವರನ್ನ ಬೇರೆ ದ್ವೀಪಗಳಲ್ಲಿ ಇಟ್ಟಿರ್ತಾನೆ, ತನ್ನದೇ ಆಳ್ವಿಕೆ ಇರುವಂಥ ಬೇರೆ ಪ್ರದೇಶಗಳಲ್ಲಿ. ಅವರೆಲ್ಲರನ್ನು ಮೇಲಿನ ಮೇಲೆ ಪರಾಮರ್ಶೆ ಮಾಡಬೇಕು. ಏಕೈವ ಚಿರಂ ರಾಜ್ಞ ಅನಸ್ಥಾಪ್ಯ ಸೇವಕ ಕ್ವಚಿತ. ಒಬ್ಬ ಮಂತ್ರಿಯನ್ನಾಗಲಿ, ಒಬ್ಬ ದೂತನನ್ನಾಗಲಿ, ಒಬ್ಬ ಕೆಲಸನನ್ನಾಗಲಿ ಒಂದೇ ಖಾತೆ ಅಥವಾ ಒಂದೇ ಊರು ಅವರಲ್ಲಿ ಬಹಳ ದಿವಸ ಇಡಬಾರ್ದು. ಅಲ್ಲಿ ಆತ ಇದ್ದರೆ ಅಲ್ಲಿ ಆತ ಆ ಪ್ರದೇಶ ಜನಗಳಿಗೆ ಹೊಂದಿಕೊಂಡು ಅಲ್ಲಿ ಭ್ರಷ್ಟಾಚಾರಕ್ಕೆ, ಆಲಸ್ಯಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಆತನನ್ನು ಮೇಲಿನ ಮೇಲೆ ವರ್ಗ ಮಾಡ್ತಿರ್ಬೇಕು. ಪರದೂತೋ ಮೋಚನೀಯ ಸಮ್ಮಾನೇನ ನೃಪೋತ್ತಮೈ. ಬೇರೆ ದೂತರು ತಮ್ಮ ಕಡೆ ಬಂದರೆ, ಸಿಕ್ಕಿಬಿದ್ದರೆ, ಗೂಢಚಾರರು ಸಿಕ್ಕಿಬಿದ್ದರೆ ದೂತರನ್ನಂತೂ ಸನ್ಮಾನ ಮಾಡಬೇಕು. ಗೂಢಚಾರರು ಸಿಕ್ಕಿಬಿದ್ದರೆ ಅವರನ್ನು ಕೊಟ್ಟು ಕಳಿಸ್ಬೇಕು. ಅಗ್ರೇಸರಂ ಪಾರ್ಶ್ವಗೋಚ ಪಶ್ಚಾತ್ ಭಾಗಶ್ಚ ರಕ್ಷಕಂ ಸೇನಾಪತಿ ಮಂತ್ರಿಣಂಚ ಸ್ವೀಯಂ ಪ್ರತಿನಿಧಿಂ ತಥಾ. ಸಮೀಪದಲ್ಲಿ ಯಾರಿರ್ತಾರೆ, ರಾಜನ ಸುತ್ತಮುತ್ತ ಇದ್ದವರು, ಅವ್ರನ್ನ ಬಹಳ ಎಚ್ಚರಿಕೆಯಿಂದ ಯಾವತ್ತು ಗಮನಿಸಬೇಕು. ಅಗ್ರೇಸರ ಅಂದರೆ ರಾಜ ಹೊರಟಾಗ ಆತನ ಮುಂದೆ ಒಬ್ಬ ಹೋಗ್ತಿರ್ತಾನೆ, ದಂಡ ಛತ್ರ ಇತ್ಯಾದಿಗಳು ಹಿಡ್ಕೊಂಡು ಹೋಗೋನು. ಪಾರ್ಶ್ವಗವು ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಇಬ್ಬರು. ಪಶ್ಚಾತ್ ಭಾಗ ಹಿಂದಿರುವಂಥ ರಕ್ಷಕ. ಇವರೆಲ್ಲರನ್ನೂ ಸರಿಯಾಗಿ ಗಮನಿಸ್ತಿರ್ಬೇಕು. ಸೇನಾಪತಿ, ಮಂತ್ರಿ, ಪ್ರತಿನಿಧಿ, ಸೂತರು ಅಂದರೆ ಸಾರಥಿಗಳು, ಚಾಮರಹಸ್ತ, ದಾನಮಾನೈ ತೋಷಯೇ. ಯಾವತ್ತೂ ಅವರನ್ನು ಉಡುಗೊರೆಗಳು, ಕಾಣಿಕೆಗಳನ್ನು ಕೊಟ್ಟು ಅವರನ್ನು ಸಮಾಧಾನದಿಂದ ಇಡಬೇಕು. ಯಾವ ದೇಶದಲ್ಲಿ ತಾವಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ ಅಂತ ಅನ್ನೋದೆಲ್ಲವನ್ನು ಸೂಕ್ಷ್ಮವಾಗಿ ಆತ ಗಮನಿಸಿಕೊಂಡು ಅದರಂತೆ ಆತ ನಡ್ಕೊಳ್ತಿರ್ಬೇಕು. ನಿಜ ಮಿತ್ರಾಹ ನೃಪಾಸ್ತರ್ವೇ ತಥಾ ಸ್ವಸುಹೃದೋ ನೃಪಾಹ ಸುಹೃದಾಂ ಸುಹೃದಶ್ಚಾಪಿ ಮಿತ್ರಾನ್ ಪರೀಕ್ಷೆಯೇ. ತನ್ನ ಸ್ನೇಹಿತರು, ತನ್ನ ಮಿತ್ರರಿಗೆ ಯಾರು ಶತ್ರುಗಳಿದ್ದಾರೆ ಅವರೆಲ್ಲರನ್ನು ಕೂಡ ಸರಿಯಾಗಿ ಗಮನಿಸ್ತಿರ್ಬೇಕು. ಗಮನಿಸಿ ಅದಕ್ಕೆ ತಕ್ಕಂತೆ ಆತ ನಡೆದುಕೊಳ್ಬೇಕು. ಪರರಾಜ್ಯದ ರಾಜನಲ್ಲಿ ಯಾವ ಗುಣಗಳಿವೆ, ಯಾವ ದೋಷಗಳಿವೆ ಅದನ್ನು ಆತ ಗಮನಿಸಬೇಕು. ಪಾಲ್ಯಂ ಶತ್ರುಬಲಂ ದೃಷ್ಟ ಶತ್ರು ಮಿತ್ರಬಲಂ ತಥಾ. ಪರರಾಷ್ಟ್ರೇ ಚಾರನೇತ್ರೈ. ರಾಜನಿಗೆ ಗೂಢಚಾರವೇ ಕಣ್ಣಂತೆ. ಆ ಕಣ್ಣಿನ ಮೂಲಕವೇ ಆತ ಪರರಾಷ್ಟ್ರದಲ್ಲಿ ನಡೆದಿರುವಂತಹ ಎಲ್ಲ ಸಂಗತಿಗಳನ್ನು ಕೂಡ ಗಮನಿಸ್ತಿರ್ಬೇಕು. ಆ ಕಣ್ಣುಗಳನ್ನು ಆತ ಯಾವತ್ತೂ ಮುಚ್ಚಬಾರದು. ತಾನು ಎಲ್ಲಿ ಹೋಗ್ತಿದ್ದೇನೆ ಅಂತನ್ನೋದನ್ನ ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು. ಪೂರ್ವ ದಿಕ್ಕಿಗೆ ಹೋಗಬೇಕಾಗಿದೆಯೋ ಉತ್ತರ ದಿಕ್ಕಿಗೆ ಹೋಗುವಂತ ತೋರಿಸ್ಕೊಳ್ಬೇಕು. ಉತ್ತರ ದಿಕ್ಕಿಗೆ ಆತನ ರಥ, ಆತನ ಪರಿವಾರದವರೆಲ್ಲ ಹೊರಟು ನಿಂತಿರ್ಬೇಕು. ನೋಡೋವರಿಗೆ ಆತ ಉತ್ತರ ದಿಕ್ಕಿಗೆ ಹೊರಟಿದ್ದಾನೆ ಅಂತ ಕಾಣಿಸ್ಬೇಕು. ಆತ ಒಮ್ಮೆಲೆ ಮಾರ್ಗ ಬದಲಾಯಿಸಿ ಪೂರ್ವ ದಿಕ್ಕಿಗೆ ಹೋಗಬೇಕು. ರಾಜ್ಞಾ ವೃದ್ಧಿ ಸದಾ ಕಾರ್ಯೋಧನಾದಿ ಸಂಗ್ರಹ. ಸಂಪತ್ತಿನ ಹೆಚ್ಚಳದ ಬಗ್ಗೆ ಆತ ಯಾವತ್ತೂ ಕೂಡ ಆಲೋಚನೆ ಮಾಡಬೇಕು. ಜಲಾಶಯಗಳು ಸುಸ್ಥಿತಿಯಲ್ಲಿ ಇವೆಯೋ ಇಲ್ಲವೋ ಅಂತ ಅನ್ನೋದನ್ನ ಆತ ಮೇಲಿಂದ ಮೇಲೆ ಗಮನಿಸ್ತಿರ್ಬೇಕು. ಇದೊಂದು ಶ್ಲೋಕ ಬಹಳ ಮಹತ್ವದ್ದು, ಇದನ್ನು ಗಮನಿಸಬೇಕು. ಆಪದರ್ಥೆ ಧನಂ ರಕ್ಷೇತ್ ದಾರಾನ್ ರಕ್ಷೇತ್ ಧನೈರಪಿ ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ. ದುಡ್ಡನ್ನು ಕಾದಿಡಬೇಕು, ಧನವನ್ನು. ಯಾತಕ್ಕಾಗಿ ಅಂದರೆ ಆಪದರ್ಥೆ, ಒಂದು ತುರ್ತು ಪರಿಸ್ಥಿತಿ ಬರಬಹುದು, ಅದಕ್ಕಾಗಿ ಧನ ಕಾದಿರಬೇಕು. ಆಪದರ್ಥೆ ಧನಂ ರಕ್ಷೇತ್ ದಾರಾನ್ ರಕ್ಷೇತ್ ಧನೈರಪಿ. ದಾರ ಅಂದ್ರೆ ಪತ್ನಿ. ಆ ಪತ್ನಿಯನ್ನ ಆ ದುಡ್ಡಿನ ಮೂಲಕ ಕಾದಿಟ್ಟ ಸಂಪತ್ತನ್ನು ಅವಳಿಗೆ ಸದ್ವಿನಿಯೋಗ ಮಾಡಲಿಕ್ಕೆ ಕೊಡೋದ್ರ ಮೂಲಕ, ಅವಳಿಗೆ ಅವಕಾಶ ಕೊಡೋದ್ರ ಮೂಲಕ ಆ ಪತ್ನಿಯನ್ನು ಕೂಡ ರಕ್ಷಣೆ ಮಾಡಬೇಕು. ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತೀನಿ, ಎರಡು ಅರ್ಥ ಆ ಶ್ಲೋಕಕ್ಕೆ ಅರ್ಥ ಆಗ್ತದೆ. ತುರ್ತು ಪರಿಸ್ಥಿತಿಗಾಗಿ ದುಡ್ಡನ್ನು ಕಾದಿಡಬೇಕು, ಆ ಸಂಪತ್ತನ್ನ ಪತ್ನಿಯ ಮೂಲಕವಾಗಿ ಪತ್ನಿಗೆ ವಿನಿಯೋಗ ಮಾಡಲಿಕ್ಕೆ ಕೊಟ್ಟು ಅವಳನ್ನು ಕಾಪಾಡಬೇಕು. ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ. ಮತ್ತೆ ತಾನು ತನ್ನನ್ನು ಕಾಪಾಡಿಕೊಳ್ಳುವಂಥ ಪ್ರಸಂಗ ಬಂದಾಗ ಆ ಧನವನ್ನು ವಿನಿಯೋಗ ಮಾಡಿಕೊಳ್ಳೋದ್ರ ಮೂಲಕ ಮತ್ತು ಆ ಪತ್ನಿಯನ್ನ ಸತ್ಸಂತಾನಕ್ಕಾಗಿ, ಧರ್ಮಾಚರಣೆಗಾಗಿ ಪತ್ನಿಯನ್ನು ಉಪಯೋಗ ಮಾಡಿಕೊಂಡು ತನ್ನನ್ನು ತಾನು ಕಾಪಾಡಿಕೊಳ್ಬೇಕು. ತಾನು ಮುಖ್ಯ, ವ್ಯಕ್ತಿಗೆ ತಾನು ಮುಖ್ಯ. ಇದು ಈ ಶ್ಲೋಕ ಏನಿದೆ ಇದು ಬರೇ ರಾಜನಿಗೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ವಯ ಆಗುವಂಥ ಶ್ಲೋಕನೇ ಇದೆ. ಅದಕ್ಕೆ ಇನ್ನೊಂದು ಅರ್ಥ ಹೀಗೆ ಹೇಳ್ಬೋದು, ಧನವನ್ನು ಮನುಷ್ಯ ಕಾದಿಡಬೇಕು, ಹೌದು, ಆದರೆ ಧನಕ್ಕಿಂತ ಮಿಗಿಲಾದದ್ದು ಪತ್ನಿ. ಅದನ್ನು ಮನುಷ್ಯ ಗಮನಿಸಬೇಕು. ಧನವನ್ನು ಮತ್ತೊಮ್ಮೆ ಗಳಿಸ್ಬೋದು,
ಆ ಧನಕ್ಕಿಂತ ಮಿಗಿಲಾದದ್ದು ಪತ್ನಿ ಅಂತ ತಿಳ್ಕೊಂಡು ಆ ಪತ್ನಿಯನ್ನು ಹಾಗೆ ಗಮನಿಸಬೇಕು, ಪತ್ನಿಯನ್ನು ಕಾಪಾಡಬೇಕು. ಹಿಂದಿ ವ್ಯಾಖ್ಯಾನದಲ್ಲಿ ಹಾಗೆ ಅರ್ಥ ಕಾಣಿಸ್ತದೆ. ಮುಂದೆ ಆ ಧನಕ್ಕಿಂತೂ ಮಿಗಿಲಾದದ್ದು ಮತ್ತು ಪತ್ನಿಗಿಂತೂ ಮಿಗಿಲಾದದ್ದು ತಾನು. ಅಂದರೆ ತಾನು ಅಂದರೆ ತನ್ನ ದುರಾಸೆ, ತನ್ನ ಸ್ವಾರ್ಥ ಅಂತ ಈಗ ಅರ್ಥ ಅಲ್ಲ. ತನ್ನ ಧರ್ಮಾಚರಣೆ, ತನ್ನ ಆಧ್ಯಾತ್ಮಿಕ ಪ್ರವೃತ್ತಿ ಇವೇನಿವೆ ಧನವನ್ನು ಮೀರಿದ್ದಾಗಿರಬೇಕು ಮತ್ತು ಪತ್ನಿಯನ್ನು ಮೀರಿದ್ದಾಗಿರಬೇಕು. ಸಂಸಾರದಲ್ಲಿ ನಾವು ಎಷ್ಟು ಮಗ್ನರಾಗ್ತೇವೆ ಅಂತ ಅನ್ನೋದನ್ನು ಗಮನಿಸಿಕೊಂಡು ಆ ಸಂಸಾರದ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಧರ್ಮದ ಮಾರ್ಗವನ್ನು, ಅಧ್ಯಾತ್ಮ ಮಾರ್ಗವನ್ನು ಹಿಡಿಯಬೇಕು. ಸಂಸಾರದಲ್ಲಿ ಬಹಳಷ್ಟು ಮಗ್ನನಾಗಬಾರ್ದು, ಧನದ ಸಂಗ್ರಹದಲ್ಲಿ ಮತ್ತು ಧನದ ಖರ್ಚಿನಲ್ಲಿ ವಿಪರೀತವಾಗಿ ಮಗ್ನನಾಗಬಾರ್ದು ಅಂತ ಇದು ಇನ್ನೊಂದು ಅರ್ಥ. ಹೀಗೆ ಪತ್ನಿ ಮತ್ತು ಧನ, ತಾನು ಇವುಗಳನ್ನು ಬಹಳ ಎಚ್ಚರಿಕೆಯಿಂದ ರಾಜನಾದವನು ಮತ್ತು ಉಳಿದವರೆಲ್ಲರೂ ಕೂಡ ಗಮನಿಸ್ತಿರಬೇಕು. ರಾಜ ಯಾವತ್ತೂ ಕೂಡ ಸೇನಾರಹಿತನಾಗಿ, ಸಮೀಪದಲ್ಲಿ ಸೈನ್ಯವಿಲ್ಲದೆ ಆತ ಎಲ್ಲೂ ಕೂಡ ಪ್ರಯಾಣ ಮಾಡಬಾರ್ದು. ಏಕಾಕಿಯಾಗಿ ಎಲ್ಲೂ ಪ್ರಯಾಣ ಮಾಡಬಾರ್ದು. ಪರಗೇಹೇಶು, ವ್ಯರ್ಥವಾಗಿ ಮತ್ತೊಬ್ಬರ ಮನೆಗೆ ಹೋಗಿ ಆತ ಕೂತ್ಕೊಂಡು ಅಲ್ಲಿ ಆತ ಕ್ಷುಲ್ಲಕನಾಗಬಾರ್ದು. ಅವರ ಸಲುಗೆಗೆ, ಅವರ ತಿರಸ್ಕಾರಕ್ಕೆ ಆತ ಪಾತ್ರನಾಗಬಾರ್ದು. ದ್ವಾರಪಾಲಕನನ್ನ, ನೀರು ತಂದುಕೊಡುವವನನ್ನ, ಅಗಸನನ್ನ, ಇವರನ್ನ ಯಾವತ್ತೂ ಕೂಡ ಪೂರ್ಣವಾಗಿ ನಂಬಬಾರದು. ತಾಂಬೂಲ ಕಟ್ಟಿಕೊಡುವವರನ್ನ, ನೀರು ಕೊಡುವವರನ್ನ, ಪ್ರತಿಯೊಬ್ಬರನ್ನು ಗಮನಿಸಬೇಕು ಅದನ್ನು ಸ್ವೀಕಾರ ಮಾಡುವಾಗ. ಇದೆಲ್ಲ ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ಇದೆ. ಆದರೆ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಸದ್ಯಕ್ಕೆ ಇದಕ್ಕೆ ಹೋಲಿಸಿ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಮತ್ತೊಮ್ಮೆ ಮಹಾಭಾರತಾದಿಗಳಲ್ಲಿ ರಾಜ್ಯನೀತಿ ಬಂದರೆ ಆಗ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಕೂಡ ನೋಡುವಂಥ ಅವಕಾಶವನ್ನು ಪಡ್ಕೊಳ್ಳೋಣ. ಬೇರೆಯವರು ಕೊಟ್ಟಂಥ ನೀರನ್ನು ರಾಜ ಕಣ್ಣಿನಿಂದ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಹಣ್ಣು ಇತ್ಯಾದಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ದೂರಸ್ಥಿತೈರ್ ನೃಪೈರ್ಭಾವ್ಯಂ ನತೇಶಾಂ ನಿಕಟೇ ಚರೆ, ಯಾರನ್ನು ಕೂಡ ಸಮೀಪಕ್ಕೆ ಬಿಟ್ಕೊಳ್ಬಾರ್ದು. ಬಂದವರೆಲ್ಲರೂ ಒಂದು ನಿರ್ದಿಷ್ಟವಾದ ಅಂತರದಲ್ಲಿ ನಿಂತ್ಕೊಂಡು ಅಲ್ಲಿಂದಲೇ ಮಾತಾಡಬೇಕು. ರಾಜ ಪ್ರತಿನಿತ್ಯ 2 ಬಾರಿ ಅಥವಾ 1 ಬಾರಿ ಸಭೆಗೆ ಹೋಗಬೇಕು. ಒಂದು ಅರ್ಧ ಯಾಮ, 1.5 ಗಂಟೆ 2 ಗಂಟೆಗಳ ಕಾಲ ಆ ಸಭೆಯಲ್ಲಿ ನಿಂತುಕೊಂಡು ಸಭೆಯ ಚಟುವಟಿಕೆಗಳನ್ನು ಆತ ಗಮನಿಸಬೇಕು. ಬಹಳ ದೀರ್ಘಕಾಲ ಸಭೆಯಲ್ಲಿ ಇರಬಾರ್ದು. ರಾಜ ಬರ್ತಾನೆ ಹೋಗ್ತಾನೆ ಅಂದರೆ ಅದನ್ನು ಮಹತ್ವದ ಚಟುವಟಿಕೆ ಆಗಿರಬೇಕು. ಅವಾಗಲೂ ಬರ್ತಾನೆ ಹೋಗ್ತಾನೆ ಅಂತ ಆತ ತಿರಸ್ಕಾರಕ್ಕೆ ಒಳಗಾಗಬಾರ್ದು ಅಂತ ಅರ್ಥ. ಪಾದೌ ಪ್ರಸಾರ್ಯ ನಸ್ಥೇಯಂ ಸಭಾಯಾಂ ನೃಪಸಪ್ತಮೈಹಿ, ಬೇಕಾಬಿಟ್ಟಿಯಾಗಿ ಅಸಡ್ಡ ರೀತಿಯಿಂದ ಅದನ್ನು ಕೂತ್ಕೊಳ್ಬಾರ್ದು ಸಭೆಯಲ್ಲಿ. ಅದಕ್ಕೊಂದು ರಾಜನ ಕೂತ್ಕೊಳ್ಳುವಿಕೆ, ರಾಜ ಎದ್ದು ಹೋಗುವಿಕೆ ಪ್ರತಿಯೊಂದಕ್ಕೂ ಒಂದು ಘನತೆ ಇರಬೇಕು. ಕ್ಷುಲ್ಲಕನಾಗಬಾರ್ದು ಆತ ಅಂತ ಅರ್ಥ. ಅತಿಯಾಗಿ ನಗಬಾರ್ದು. ಅತಿಯಾಗಿ ನಕ್ಕು ಆ ಮಂತ್ರಿಗಳು, ಸೇನಾಪತಿಗಳು, ಸಭಾಸದರು ಅವರ ಸಲುಗೆಗೆ ಆತ ಪಾತ್ರನಾಗಬಾರ್ದು. ಯಾವತ್ತೂ ಕೂಡ ಹೊಲಸಾದಂಥ ಕೆಟ್ಟ ವಸ್ತುಗಳನ್ನು ತೊಟ್ಟುಕೊಂಡು ಸಭೆಗೆ ಹೋಗಬಾರ್ದು. ವೇಶ್ಯರು, ಗಣಕರು ಒಂದು ಜ್ಯೋತಿಷಿಗಳು, ವೈದ್ಯರು, ಗಾಯಕರು, ವಂದಿಗಳು ಒಂದು ತನ್ನ ಸ್ತೋತ್ರ ಮಾಡುವವರು, ನಟರು, ಪಂಡಿತರು, ಧರ್ಮಶಾಸ್ತ್ರಜ್ಞರು, ತಾರ್ಕಿಕರು, ವೈದಿಕರು, ದ್ವಿಜರು, ಇವರೆಲ್ಲರನ್ನೂ ಕೂಡ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು. ನವಿಶ್ವಸೇ ನಾಪಿತಾಯ, ಕ್ಷೌರಿಕರ ಮೇಲೆ ವಿಶ್ವಾಸ ಇಡಬಾರ್ದು. ಅವರು ಯಾವತ್ತೂ ಕೂಡ ಕ್ಷೌರ ಮಾಡ್ಲಿಕ್ಕೆ ಬಂದವರು ರಾಜನ ಕುತ್ತಿಗೆಯನ್ನೇ ಹಾರಿಸಬಹುದು. ಅದಕ್ಕೆ ಅವ್ರ ಬಗ್ಗೆ ಆತ ಎಚ್ಚರಿಕೆಯಿಂದಿರಬೇಕು. ಮುಕ್ತ ಕಂಚುಕ ಬಂಧಾಶ್ಚ ವಿಮುಕ್ತ ಕಟಿಬಂಧನಾಹ ಸಮ್ಯಕ್ ದೃಷ್ಟ ನ್ಯಸ್ತಶಸ್ತ್ರಾಹ ಪ್ರೇಷಣೀಯಾಹ ನೃಪೋತ್ತಮಂ. ರಾಜನನ್ನು ಯಾರು ಭೇಟಿಯಾಗಲಿಕ್ಕೆ ಬಂದರೆ ಹರದ್ವಾರದಲ್ಲಿ ರಾಜನ ದೂತರು, ದ್ವಾರಪಾಲಕರು ಬಂದ ವ್ಯಕ್ತಿಯನ್ನು ಆಮೂಲಾಗ್ರವಾಗಿ ಪರೀಕ್ಷೆ ಮಾಡಿ ಮುಕ್ತ ಕಂಚುಕ ಬಂಧಾಶ್ಚ, ಹಾಕಿಕೊಂಡಿರುವಂಥ ಕವಚ, ಮೇಲಿನ ಅಂಗಿ ಇತ್ಯಾದಿ ಕಳಿಸಿ ಅವರಲ್ಲಿ ಏನಾದರೂ ಶಸ್ತ್ರಾಸ್ತ್ರ ಆಪತ್ಕಾರಿ ವಸ್ತುಗಳನ್ನು ಇಟ್ಕೊಂಡಿದ್ದಾರೋ ಅಂತ ಪರೀಕ್ಷೆ ಮಾಡಿ ರಾಜನ ಭೇಟಿಗೆ ಅವರನ್ನು ಕಳಿಸಬೇಕು. ರಾಜನ ಎದುರಿಗೆ ಸಾಮಂತ ರಾಜರು, ಮಂತ್ರಿಗಳು ಇವರೆಲ್ಲರೂ ಕೂಡ ಸಮ್ಮೀಲ್ಯ ಹಸ್ತವು ಪಾದೌಚ, ಕೈಗಳನ್ನು ಹೀಗೆ ಹಿಡಿದಿಟ್ಕೊಂಡಿರ್ಬೇಕು ರಾಜನ ಎದುರಿಗೆ. ಕಾಲುಗಳನ್ನು ಕೂಡ ಬೇಕಾಬಿಟ್ಟಿಯಾಗಿ ಚಾಚಿಕೊಂಡು ರಾಜನ ಎದುರಿಗೆ ಅವ್ರು ನಿಲ್ಲಬಾರ್ದು. ಗೌರವದಿಂದ ಅವ್ರು ನಿಲ್ಲಬೇಕು. ರಾಜನ ಎದುರಿಗೆ ನಗಬಾರದು, ಆಕಳಿಸಬಾರದು, ಸೀನಬಾರದು. ಸರ್ವೈಹಿ ಮಾಂಡಲಿಕೈಹಿ ನೃಪೈಹಿ, ಅವು ಪ್ರತಿಯೊಬ್ಬರೂ ಕೂಡ ಹೋಗುವಾಗ ಮತ್ತು ಬರುವಾಗ ರಾಜನಿಗೆ ನಮಸ್ಕಾರ ಮಾಡಬೇಕು. ರಾಜನು ಕೂಡ
ಕಂಚುಕವಿಲ್ಲದೆ ತನ್ನ ಮೇಲಂಗಿ ಇಲ್ಲದೆ ಆ ರಾಜಸಭೆಯನ್ನು ಯಾವತ್ತೂ ಕೂಡ ಪ್ರವೇಶ ಮಾಡಬಾರದು. ಆತ ಬೇಟೆ ಆಡುವಾಗ, ಆ ಬೇಟೆ ಆಡಲಿಕ್ಕೆ ಒಂದು ನಿಯಮ ಇದೆ. ಬೇಟೆ ಆಡುವಂಥ ಒಂದು ವ್ಯಸನ, ಅದು ಚಟ. ಆದರೆ ದುಷ್ಟ ಪ್ರಾಣಿಗಳನ್ನ ಅಂಚೆಯಲ್ಲಿ ಇಡ್ಲಿಕ್ಕಾಗಿ ಕೆಲವು ಬಾರಿ ಆತ ಬೇಟೆ ಆಡ್ಬೋದು. ಅದಕ್ಕೊಂದು ನಿಯಮ ಇದೆ. ಯಾವತ್ತೂ ಕೂಡ ಆನೆಯನ್ನು ಕೊಲ್ಲಬಾರ್ದು, ಮತ್ತು ಗರ್ಭಿಣಿಯಾಗಿರುವಂಥ ಜಿಂಕೆಯನ್ನು ಕೊಲ್ಲಬಾರ್ದು, ನಿದ್ರೆ ಮಾಡುವಂಥ ಪ್ರಾಣಿಯನ್ನು, ನೀರು ಕುಡಿಯುವಂಥ ಪ್ರಾಣಿಯನ್ನು ಕೊಲ್ಲಬಾರ್ದು. ಇಷ್ಟೆಲ್ಲ ನಿಯಮಗಳಿವೆ ಅದಕ್ಕೆ. ತನಗೆ ಶರಣಾಗತವಾಗಿರುವಂಥ, ತನ್ನ ಮೇಲೆ ನಂಬಿಕೆ ಇಟ್ಟಿರುವಂಥ ನಾಯಿ ಮೊದಲಾದ ಪ್ರಾಣಿಗಳಿರ್ತಾವಲ್ಲ, ಅವನ್ನು ಕೊಲ್ಲಬಾರ್ದು. ಕ್ರೀಡಾಸಕ್ತ ಪ್ರಾಣಿ, ಕ್ರೀಡಾಸಕ್ತ ದಾಂಪತ್ಯದಲ್ಲಿ ಆಸಕ್ತವಾದಂಥ ಪ್ರಾಣಿಯನ್ನು ಯಾವತ್ತೂ ಕೂಡ ಕೊಲ್ಲಬಾರದು. ತಾನು ಬೇಟೆ ಆಡುವಾಗ ಮೈ ಮರೆತು ಬೇಕಾಬಿಟ್ಟಿಯಾಗಿ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಾರ್ದು. 8 ದಿಕ್ಕುಗಳಿಗೆ ತನ್ನ ಗೂಢಚಾರರನ್ನು ಇಟ್ಟಿರ್ಬೇಕು, ಯಾರಾದರೂ ಆಕ್ರಮಣಕ್ಕೆ ಬರ್ತಾರೋ ನೋಡಿ ಅಂತ. ಹಾಗೆ ಆತ ಬೇಟೆ ಆಡಬೇಕು. ಆತ ರಾತ್ರಿ ಹೊತ್ತು ತನ್ನ ಸ್ನೇಹಿತರನ್ನು ಕರೆದುಕೊಂಡು, ಮಿತ್ರೇಣ, ತನಗೆ ವಿಶ್ವಾಸಪಾತ್ರ ಅಂತ ಒಬ್ಬನ್ನು ಕರೆದುಕೊಂಡು, ರಾಜನಿಗೆ ಸಾಮಾನ್ಯವಾಗಿ ವಿದೂಷಕರೇ ಮಿತ್ರರಾಗಿರ್ತಾರೆ, ಆಸ್ತಿಗಾರರು, ಅಂಥವ್ರನ್ನ ಅಥವಾ ಸುಮಂತ್ರನಂಥ ಮಂತ್ರಿಗಳು ಇರ್ತಾರಲ್ಲ, ಅವ್ರನ್ನ ಕರೆದುಕೊಂಡು ರಾತ್ರಿ ಹೊತ್ತು ಕಂಬಳಿ ಹೊದ್ಕೊಂಡು ಹೊರಗಡೆ ಸಂಚಾರ ಮಾಡಬೇಕು. ಗೂಢಚಾರರು ಯಾರು, ದ್ವಾರಪಾಲಕರು, ಅಂಗರಕ್ಷಕರು ಇಲ್ಲದೇ ಇದ್ರೂ ಹೊರಗೆ ಸಂಚಾರ ಮಾಡಿ ನಗರದ ಕೋಟೆ ಗೋಡೆಗಳ ಅರ್ಗಲ ಕೀಲುಗಳನ್ನು ಸರಿಯಾಗಿ ಹಾಕಿದ್ದಾರೋ ಇಲ್ಲೋ ಅಂತ ಆತ ಪರೀಕ್ಷೆ ಮಾಡಬೇಕು. ಜನ ಏನು ಕೆಟ್ಟದ್ದು ಮಾತಾಡ್ತಾರೆ, ಏನು ಒಳ್ಳೇದು ಮಾತಾಡ್ತಾರೆ ಅಂತ ಅನ್ನೋದನ್ನ ಆತ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವತ್ತೂ ತನ್ನ ಮನೆಯಲ್ಲಿ ಕಲಹ ಮಾಡಬಾರ್ದು. ರಾಜರಿಗಷ್ಟೇ ಅಲ್ಲ, ಎಲ್ಲರಿಗೂ ಅನ್ವಯ ಆಗುವಂಥದ್ದೇ. ನವಾಚ್ಯ ಮಣುಮಾತ್ರಂ ಹಿ ನತೂಷ್ಣೀಂ ಷ್ಠೀವನಂ ಚರೇತ್. ಬೇಕಾಬಿಟ್ಟಿಯಾಗಿ ಅಲ್ಲಿ ಉಗುಳೋದು, ಶುದ್ರ ಚಟುವಟಿಕೆಗಳನ್ನು ಮಾಡೋದು, ಇದನ್ನು ಆತ ಮಾಡಬಾರ್ದು. ಶುತ್ವಾರಿ ಪೂರ್ಣ ಉತ್ಕರ್ಷಂ ನಿತ್ಯದೇ ಧೈರ್ಯಮಾತ್ಮನಃ. ಶತ್ರುಗಳು ಯಾರು ಬಹಳ ಪ್ರಮಾಣದ ಸಂಪತ್ತನ್ನು ಪಡ್ಕೊಂಡಿದ್ದಾರೆ, ಅವರು ಅಭಿವೃದ್ಧಿ ಪಡ್ಕೊಳ್ತಿದ್ದಾರೆ ಅಂತ ವರದಿ ಬಂದರೆ ಗೂಢಚಾರರ ಮೂಲಕ, ಆಗ ತಾನು ಎದೆಗುಂದಬಾರ್ದು. ತಾನೇ ಎದೆಗುಂದು ಬಿಟ್ರೆ ಸೈನಿಕರು, ಸೇನಾಪತಿಗಳು, ಉಳಿದವರೆಲ್ಲರೂ ಕೂಡ ಭಯ ಪಡ್ತಾರೆ. ರಾಜ ತಾನು ಯುದ್ಧಕ್ಕೆ ಹೋಗಿ ಎಂದು ಪಲಾಯನ ಮಾಡಬಾರ್ದು. ಶತ್ರುಗಳಿಗೆ ಯಾವತ್ತೂ ಕೂಡ ಬೆನ್ನು ತೋರಿಸಬಾರ್ದು. ಮತ್ತು ರಾಜ ಯಾವತ್ತೂ ಕೂಡ ದೋಣಿಯಲ್ಲಿ ಕುಳಿತುಕೊಂಡು ನದಿಯನ್ನು ದಾಟಬಾರದು. ನದಿಯನ್ನು ಮುಖ್ಯಾಂ ಅಂತಿದೆ, ಸ್ವಲ್ಪ ಅದನ್ನು ಗಮನಿಸಿ ನೋಡ್ಬೇಕಂತ ಕಾಣಿಸ್ತದೆ. ಬಹಳ ದೊಡ್ಡ ನದಿಗಳಿದ್ರೆ ಅಪಾಯಕಾರಿ ಅಂತ ನದಿಗಳನ್ನು ದೋಣಿಯಲ್ಲಿ ದಾಟಬಾರದು ಅಂತ ಹೀಗೆ ಅದಕ್ಕೆ ಅರ್ಥ ಕಾಣಿಸ್ತದೆ. ಅಥವಾ ದಾಟಲೇಬಾರದು ಅಂತ ಅರ್ಥ ಇದ್ರೂ ಇರಬಹುದು. ಅದನ್ನ ಸಂದರ್ಭಾನುಸಾರ ನೋಡ್ಬೇಕು. ಯಾವುದೇ ಸಂದರ್ಭದಲ್ಲಿ ದೋಣಿಯನ್ನೇ ಹತ್ತೋದಿಲ್ಲ ಅಂತ ರಾಜ ಪ್ರತಿಜ್ಞೆ ಮಾಡಿದರೆ ಅದಕ್ಕೆ ಕಷ್ಟ ಆದೀತು. ಅಂತೂ ಸೇತುವೆ ಇಲ್ಲದೆ ನದಿಯನ್ನು ದಾಟಬಾರದು ಅಂತ ಕೂಡ ಒಂದು ಮಾತಿದೆ ಇಲ್ಲಿ. ನೋತ್ತೀರ್ಯ ನೌಕೆಯ ರಾಜ್ಞ ನದಿ ಕ್ವಾಪಿ ಸುತಾದಿಬಿಹಿ. ದೊಡ್ಡ ನೌಕೆಯನ್ನೇರಿ ದೋಣಿಯನ್ನು ದಾಟಲು ಹೋಗುವ ಅಂತ ಅರ್ಥ ಕಾಣಿಸ್ತದೆ. ಸಣ್ಣ ಸಣ್ಣ ನಾವು ತೆಪ್ಪಗಳನ್ನು ಏರಬಾರ್ದು, ಅವು ಅಪಾಯಕ್ಕಾಗುವ ಒಳಗಾಗುವಂಥ ಸಂದರ್ಭ ಹೆಚ್ಚು. ಮತ್ತು ತಾನು ನೌಕೆಯನ್ನು ಏರುವಾಗ ಪ್ರಸಂಗ ಬಂದಾಗಲೂ ಕೂಡ ತಾನು ತನ್ನ ಯುವರಾಜ ಇಬ್ಬರು ಜೊತೆಗೆ ಏರಬಾರ್ದು. ಏನೋ ಆದರೆ ಒಬ್ಬರಿಗೆ ಮಾತ್ರ ಆಗಲಿ, ಒಬ್ಬ ಸುರಕ್ಷಿತನಾಗಿರಲಿ ಅನ್ನುವಂಥ ಎಚ್ಚರ ಇರಬೇಕು. ನಾನು ನೌಕೆಯಲ್ಲಿ ಕೂತ್ಕೊಂಡು ಜಲಕ್ರೀಡೆ ಆಡುವಾಗಲೂ ಕೂಡ ಮಕ್ಕಳ ಜೊತೆಗೆ ಇರಬಾರ್ದು, ಪ್ರತ್ಯೇಕವಾಗಿರ್ಬೇಕು ಎಲ್ಲರೂ ಕೂಡ. ಹಟ್ಟ ಮಧ್ಯೆ ನಗರದ ಮಾರುಕಟ್ಟೆಯ ಪ್ರದೇಶ ಇರ್ತದಲ್ಲ ಅಲ್ಲಿ, ಮತ್ತು ಚತುಷ್ಪಥಗಳು 4 ರಸ್ತೆಗಳು ಸೇರುವಂಥ ಪ್ರದೇಶಗಳು, ಅಲ್ಲಿ ಆತ ಬಹಳ ಹೊತ್ತು ನಿಲ್ಲಬಾರ್ದು. ಆಗ ಬಂದು ಮುಂದೆ ಹೋಗ್ತಿರ್ಬೇಕಷ್ಟೆ. ಸಂಚಾರ ಮಾಡಿದ್ರು ಕೂಡ ದೀರ್ಘ ಹೊತ್ತು ಅಲ್ಲಿ ಆತ ನಿಲ್ಲುವಂಥ ಪ್ರಸಂಗ ತಂದುಕೊಳ್ಬಾರ್ದು. ತನ್ನ ಪತ್ನಿಯನ್ನು ತಾನೆಂದು ಹೊಡೆಯಬಾರ್ದು, ಮಕ್ಕಳನ್ನು ಕೂಡ ಹೊಡೆಯಬಾರ್ದು. ರಾಜನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯ ಆಗುವಂಥದ್ದೇ. ರಾಜನ ಮುದ್ರೆ ಇಲ್ಲದೆ ಯಾರೂ ನಗರದ ಒಳಗೆ ಬರಬಾರ್ದು, ಕೋಟೆ ಗೋಡೆಯನ್ನು ಮೀರಿ ಒಳಗೆ ಬರಬಾರ್ದು. ರಾಜನ ಸಮ್ಮತಿ ಪತ್ರ ಇರಬೇಕು. ಹೊರಗೆ ಹೋಗುವವರಿಗೂ ಕೂಡ ರಾಜನ ಸಮ್ಮತಿ ಪತ್ರ ಇರಬೇಕು. ಅದಿಲ್ಲದೆ ಬೇಕಾಬಿಟ್ಟಿಯಾಗಿ ನಗರ ಪ್ರವೇಶ ಮತ್ತು ನಿರ್ಗಮ ಯಾರಿಗೂ ಸಾಧ್ಯ ಆಗುವಂಥದ್ದು ಇರಬಾರ್ದು. ಅದನ್ನು ರಾಜ ಎಚ್ಚರಿಕೆಯಿಂದ ಗಮನಿಸಬೇಕು. ತೀರ್ಥ ವಿಧಿ ಇಲ್ಲದೆ ಯಾವತ್ತೂ ಕೂಡ ಆತ ಮುಂಡನ ಮಾಡಿಸಬಾರ್ದು. ತೀರ್ಥಕ್ಷೇತ್ರಕ್ಕೆ ಹೋದರೆ ಆತ ಮುಂಡನ ಮಾಡಿಸಬೇಕಾದ ಅವನಿಗೆ ಧರ್ಮಶಾಸ್ತ್ರ. ಪೂರ್ವಕಾಲ ಬಂದರೆ ಎಂದೂ ಮನೆಯಲ್ಲಿ ಸ್ನಾನ ಮಾಡಬಾರ್ದು. ನದಿಗೆ, ಸರೋವರಗಳಿಗೆ ಹೋಗಿ ಅಲ್ಲೇ ಸ್ನಾನ ಮಾಡಬೇಕು. ಯಾವತ್ತೂ ಕೂಡ ಧನುಸ್ಸನ್ನಾಗಲಿ ಬಾಣವನ್ನಾಗಲಿ ಪಾದದಿಂದ ಮುಟ್ಟಬಾರ್ದು. ರಾಜನಿಗೆ ಅದು ಧನುಸ್ಸು ಅಂದರೆ ಅದನಿಗೆ ಅದು ಪೂಜ್ಯವಾದದ್ದು. ಆತ ಪಾದದಿಂದ ಅದನ್ನು ಮುಟ್ಟಿ ಅದನ್ನು ಅವಮಾನಿಸಬಾರದು. ನವಿಲು, ಕೋಗಿಲೆ ಮೊದಲಾದ ಪಕ್ಷಿಗಳ ಜೊತೆ ಆಟ ಆಡ್ತಾ ಸಮಯ
ಭಾಳ ಹರಣ ಮಾಡಬಾರ್ದು. ದ್ವಿಜೈರ್ವಾದಂ ನವೈತರೆ, ಪಂಡಿತರು ವಿದ್ವಾಂಸರ ಜೊತೆ ಸಂವಾದ ಮಾಡ್ಬೋದು, ಜಿಜ್ಞಾಸೆ ಮಾಡ್ಬೋದು. ವಾದ ಮಾಡಿ, ವಿತಂಡವಾದ ಮಾಡಿ ಅವರ ಜೊತೆ ಅವರ ಮನಸ್ಸಿಗೆ ನೋವಾಗುವಂತೆ ವರ್ತಿಸಬಾರ್ದು. ತೋಯಾನಯನ ಮಾರ್ಗೇ ಹಿ ಸ್ತ್ರೀಣಾಂ ಸ್ಥೇಯಂ ನೃಪೇಣನ, ಸ್ತ್ರೀಯರು ನೀರು ತರುವಂಥ ಮಾರ್ಗಗಳಿರ್ತಾವಲ್ಲ, ಕೆರೆ ಕಟ್ಟೆಗಳ ಮಾರ್ಗ, ಬಾವಿಯ ಮಾರ್ಗ, ಅಲ್ಲೇ ಆತ ನಿಲ್ಲಬಾರದು, ಭಾಳ ಹೊತ್ತು ಸಂಚಾರ ಮಾಡ್ಕೊಂಡು ಮುಂದೆ ಹೋಗ್ಬೇಕಷ್ಟೆ. ಯಾವತ್ತಾದರೂ ತನ್ನ ಸಾಮ್ರಾಜ್ಯದಲ್ಲಿರುವಂಥ ವರ್ತಕರಿರ್ತಾರಲ್ಲ, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಎಲ್ಲಾದರೂ ಒಂದು ಬಾರಿ ಬೆಲೆ ಹೆಚ್ಚಳಾಗಿ ಕಂಡು ಬಂದರೆ, ವರ್ತಕರು ಕಾಳಸಂತೆಯಲ್ಲಿ ವಸ್ತುಗಳನ್ನು ಕೂಡಿಟ್ಕೊಂಡು ಅದನ್ನು ಪ್ರಜೆಗಳಿಗೆ ಮಾರಾಟ ಮಾಡಲಿಕ್ಕೆ ಸಿದ್ಧರಿಲ್ಲ ಅಂತ ವರದಿ ಬಂದರೆ, ಆಗ ಅಂಥ ವರ್ತಕರನ್ನು ದಂಡನೆ ಮಾಡಬೇಕು. ಇಲ್ಲದೇ ಇದ್ರೆ ಪ್ರಜೆಗಳಿಗೆ ಅದರಿಂದ ಯಾವತ್ತೂ ಕೂಡ ತೊಂದರೆ ಇದೆ. ಮತ್ತು ಯಾವ ಪ್ರಜೆಗಳಿಗೆ ವಿಶೇಷ ಸಂದರ್ಭಗಳಲ್ಲಿ ಪ್ರಜೆಗಳು ಸ್ವೀಕಾರ ಮಾಡುವಂಥ ವಸ್ತುಗಳಿಗೆ ಅವು ಬಹಳ ದುಬಾರಿಯಾಗಿವೆ ಅಂತ ಅನಿಸಿದರೆ, ಆಗ ಅವುಗಳ ಮೇಲೆ ಕರ ವಿಧಾನ ಮಾಡಿರ್ತಾನೆ, ಆ ಕರವನ್ನು ಕಡಿಮೆ ಮಾಡಬೇಕು. ಆಗ ಪ್ರಜೆಗಳಿಗೆ ಆ ವಸ್ತುಗಳು ಸುಲಭವಾಗಿ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ದ್ರವ್ಯಂ ಗೃಹೀತ್ವ ರಾಜ್ಞಾ ಹಿ ಮೋಚನೀಯ ನತಸ್ಕರಾಹ, ಅಪರಾಧಿಗಳನ್ನು ತಾನು ಲಂಚ ದುಡ್ಡು ತೆಗೆದುಕೊಂಡು ತಾನು ಬಿಡುಗಡೆ ಮಾಡಬಾರ್ದು, ಮಂತ್ರಿಗಳು ಮಾಡಬಾರ್ದು, ನ್ಯಾಯಾಧೀಶರು ಮಾಡಬಾರ್ದು. ಅದನ್ನು ಆತ ಗಮನಿಸ್ತಿರ್ಬೇಕು. ಆರ್ತರ ದುಃಖಿತರ ಸಂಗತಿಗಳನ್ನು, ಅವ್ರಿಗೆ ಏನು ಸಂಕಟ ಬಂದು ಒದಗಿದೆ ಅಂತ ಅನ್ನೋದನ್ನು ಆತ ಗಮನಿಸಬೇಕು. ನ ಮಾದಕಂ ವಸ್ತು ಸೇವ್ಯಂ, ಎಂದೂ ಕೂಡ ಆತ ಮಾದಕ ವಸ್ತುಗಳನ್ನು, ಮದ್ಯ ಪಾನ ಮೊದಲಾದವುಗಳನ್ನು ಮಾಡಬಾರ್ದು. ಯಜ್ಞ, ದಾನ, ಜಪ, ಹೋಮ, ಸಂಧ್ಯಾ ವಂದನೆ, ಶಿವಪೂಜೆ, ಸ್ನಾನ, ಪುರಾಣ ಶ್ರವಣ ಇತ್ಯಾದಿಗಳನ್ನು ಯಾವತ್ತೂ ಆತ ಮಾಡ್ತಿರ್ಬೇಕು. ಮಹಾಮಂಡಲಾಧಿಪತಿ ಅಂತ ರಾಜ, ಸಪ್ತದ್ವೀಪಾಧಿಪತಿ ಅಂತ ರಾಜ, ಯಾತ್ರಾ ದ್ವೀಪ ಸ್ವಪದ ನ ಕಾರ್ಯ, ಹಿಂದೊಮ್ಮೆ ಬಂದಿತ್ತು. ನಡೆದುಕೊಂಡು ಆತ ಯಾತ್ರೆ ಮಾಡಬಾರ್ದು, ವಾಹನದ ಮೂಲಕವೇ ಯಾತ್ರೆ ಮಾಡಬೇಕು. ಸಾಮಾನ್ಯ ಉಳಿದವರಿಗೆ ಅವರು ಕಾಲ್ನಡಿಗೆಯ ಮೂಲಕವೇ ಯಾತ್ರೆ ಮಾಡಬೇಕು ಅಂತ ನಿಯಮ. ಇದನ್ನು ಗಮನಿಸಬೇಕು, ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ರಾಜ ಏಕಾದಶಿ ದಿವಸವೂ ಕೂಡ ಫಲಾಹಾರ ಮಾಡಬೇಕು, ನಿರ್ಜಲ ಉಪವಾಸ ಆತ ಮಾಡಬಾರ್ದು. ಇದು ನಾವು ಆಚರಣೆಯಲ್ಲಿ ತಂದಿರುವಂಥ ಶಾಸ್ತ್ರ ಏನಿದೆ ಅದಕ್ಕೆ ವಿರುದ್ಧವಾಗಿ ಕಾಣಿಸ್ತದೆ. ಅಲ್ಲಲ್ಲ, ಉಪವಾಸ ಇಲ್ಲ, ಯಾವತ್ತೂ ಕೂಡ ಫಲಾಹಾರಸ್ಯ ಕರ್ತವ್ಯೋ ರಾಜ್ಞಾ ಹಿ ಏಕಾದಶಿ ದಿನೇ ನಿರ್ಜಲೋಪವಾಸಸ್ಯ ನ ಕಾರ್ಯ ಅಂತ ಹೀಗೆ ಮಾತಿದೆ. ಆ ಮಾತು ಅದಕ್ಕೆ ಅನ್ವಯಿಸೋದಿಲ್ಲ. ಅಥವಾ ಆ ಎಲ್ಲ ಮಾತುಗಳನ್ನು ನಿರ್ದಿಷ್ಟ ಯಾವುದೋ ಸಂದರ್ಭಕ್ಕೆ ಅಂತ ನಾವೇ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಶ್ಲೋಕ ಅದನ್ನು ಯಾವ ಸಂದರ್ಭಕ್ಕೆ ಮಾಡಬಾರ್ದು, ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ನೀವು ಸ್ಪಷ್ಟವಾಗಿ ಹೇಳಲಿಲ್ಲ. ವಿಶೇಷ ಸಂದರ್ಭಗಳಲ್ಲಿ, ಯುದ್ಧ, ಯಾತ್ರೆ ಅಂತ ಇಂಥ ಸಂದರ್ಭದಲ್ಲಿ ನಿರ್ಜಲ ಉಪವಾಸವನ್ನು ಆತ ಮಾಡಬಾರ್ದು. ತನಗೆ ಚಟುವಟಿಕೆ ಹೆಚ್ಚಿದ್ದಾಗ, ಹೆಚ್ಚು ಕಾರ್ಯ ಮಾಡಬೇಕಂತ ಪ್ರಸಂಗ ಬಂದಾಗ ಅಂತ ಅದನ್ನು ನಾವಾಗಿ ತಿಳ್ಕೊಳ್ಬೇಕಷ್ಟೆ. ತನ್ನ ಆಜ್ಞೆಯನ್ನು ಯಾರು ಮೀರ್ತಾರೆ ಅಂದರೆ ಅದು ತನ್ನ ತಲೆಯನ್ನೇ ಕಡಿದಂತೆ ಅಂತ ಅರ್ಥ. ತನ್ನ ಆಜ್ಞೆ ಯಾವತ್ತೂ ಕೂಡ ಉಲ್ಲಂಘನೆಗೆ ಒಳಗಾಗಬಾರದು, ಅದನ್ನು ಆತ ಗಮನಿಸಬೇಕು. ತನ್ನ ದೂತರು ಬೇರೆ ಸಾಮ್ರಾಜ್ಯಕ್ಕೆ ಹೋದಾಗ ಅಲ್ಲಿ ಅವರು ತಿರಸ್ಕಾರಕ್ಕೊಳಗಾಗಬಾರ್ದು, ಅದು ತನಗೇ ಅವಮಾನ. ಹೀಗೆ ಕುಶನೇ, ರಾಜನೀತಿಯನ್ನು ವಿಸ್ತಾರವಾಗಿ ನಾನು ನಿನಗೆ ಹೇಳಿದ್ದೇನೆ. ನಾನು ಹೇಳಿದ ರಾಜನೀತಿಯನ್ನು ಅನುಸರಣೆ ನಾನೇನು ದಿನನಿತ್ಯ ಆಚರಣೆ ಮಾಡ್ತೇನೆ ಅದನ್ನು ನೀನು ಕೂಡ ಆಚರಣೆ ಮಾಡುವಂತ ರಾಮ ಹೇಳಿದ. ಅಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತ ಆನಂದ ರಾಮಾಯಣದಲ್ಲಿ ರಾಜ್ಯಕಾಂಡದಲ್ಲಿ ರಾಜನೀತಿ ಶಿಕ್ಷಣ ಅಂತ ಈ ಸರ್ಗಕ್ಕೆ ಹೆಸರು. ಆ 16ನೇ ಸರ್ಗ ಅಲ್ಲಿಗೆ ಮುಕ್ತಾಯವನ್ನು ಕಂಡಿದೆ.